ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ ವಾಗರ್ತಾವಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗದಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನವಗ್ರಹಗಳ ಸಂಚಾರ ಮತ್ತು ದೇಶದ ಪರಿಸ್ಥಿತಿ 2021 ಮತ್ತು 2022. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನವಗ್ರಹ ಸಂಚಾರ ಫಲಿತಾಂಶ, ದೇಶಕ್ಕೆ ಏನೆಲ್ಲ ಒಳಿತು ಮತ್ತು ಕೆಡುಕು ಮತ್ತು ಅಲ್ಲಿರೋ ಪ್ರಜೆಗಳಿಗೆ ಏನೆಲ್ಲ ಒಳಿತು ಏನೆಲ್ಲ ಕೆಡುಕು ಎಂಬತಕ್ಕಂತಹ ವಿವರಣೆ. ಯಾದಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಎಲ್ಲರಿಗೂ ಉಂಟಾಗುವುದು. ಗೃಹ ನಿರ್ಮಾಣ ಸಾಮಗ್ರಿಗಳು ಬೆಲೆ ಗಗನಕ್ಕೆ ಏರುವುದು. ಮಧ್ಯವರ್ಗದ ಜನರು ಅನೇಕ ಪ್ರಯಾಸ ಪಡುವಂತಹ ಸಂದರ್ಭ ಒದಗಿ ಬರುತ್ತೆ. ಅವರು ಮನೆ ಕಟ್ಟಬೇಕು ಅನ್ನೋ ಕನಸು ಏನಾದರೂ ಇದೆಯೋ ಅದು ಕನಸಾಗೆ ಉಳಿದೋಗುತ್ತೆ. ಚೈನಾ ದೇಶದಲ್ಲಿ ಹಸಿವಿನ ಕೂಗು. ಭಾರತ ದೇಶಕ್ಕೆ ವಿಷಾದದ ದಿನಗಳು. ಭಾರತೀಯ ಯುವತಿ ಯುವಕರು ಅಥವಾ ಭಾರತೀಯ ಯುವತ ಏನಾದರೂ ಇದೆಯೋ 75% ಡ್ರಗ್ಸ್ನಿಂದ ಆರೋಗ್ಯ ಶಕ್ತಿ ಕಳೆದುಕೊಳ್ಳತಕ್ಕಂಥದ್ದು. ಪ್ರಪಂಚವೆಲ್ಲವೂ ಕೂಡ ಡ್ರಗ್ಸ್ ಮಯವಾಗಿ ವಿಜೃಂಭಿಸುತ್ತಕ್ಕಂಥದ್ದು. ಭಾರತದ ಆರ್ಥಿಕ ವ್ಯವಸ್ಥೆ ದಿವಾಳಿ ಆಗುವಂಥದ್ದು. 2024 ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿಯನ್ನು ನಾವು ಎದುರ್ಕೋಬೇಕಾಗಿರುತ್ತೆ. ಕರೋನಾ ನೆಗೆಟಿವ್ ಇರತಕ್ಕಂಥವ್ರಿಗೂ ಕೂಡ ಕರೋನಾ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಇದು 90% ಕಾರ್ಪೊರೇಟ್ ಹಾಸ್ಪಿಟಲ್ಸ್ಗಳ ಪ್ರತ್ಯೇಕತೆಯಾಗಿ ವಿಜೃಂಭಿಸುವುದು. ಈರುಳ್ಳಿ, ತೊಗರಿಬೇಳೆ, ಉದ್ದಿನಬೇಳೆ, ಅರಿಶಿನ, ತುಪ್ಪ ಇವೆಲ್ಲವೂ ಕೂಡ ಹೆಚ್ಚು ಹಣವನ್ನು ಕೊಟ್ಟು ಕೊಂಡುಕೋಬೇಕಾಗುತ್ತೆ. ವೈದ್ಯ ವೃತ್ತಿಯ ಮರ್ಯಾದೆ, ಪ್ರತಿಷ್ಠೆ, ಗೌರವಾದಿಗಳು ನೀರು ಪಾಲಾಗುತ್ತೆ 90%. ಅಂದರೆ ಆ ವೈದ್ಯ ವೃತ್ತಿಯಲ್ಲಿ ಇರಬೇಕಾದವರಿಗೆ ಏನು ಲಕ್ಷಣಗಳಿರಬೇಕು ಅಂತ ನಾವು ಹೇಳ್ತೀವೋ ಆ ಲಕ್ಷಣಗಳು ಕೆಲವರಲ್ಲಿ ಇಲ್ಲದೇ ಇರುವಿಕೆಯಿಂದ ಅವರ ಒಂದು ಗೌರವ ನೀರು ಪಾಲಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಪರಾಧವನ್ನು ಮಾಡಿರ್ತಕ್ಕಂಥವ್ರನ್ನ ಸನ್ಮಾನಿಸುವುದು ಕಲಿಯುಗದ ಧರ್ಮವಾಗಿರುತ್ತೆ. ಶೀತಲ ಪಾನೀಯಗಳಿಂದ ಆರೋಗ್ಯ ನಷ್ಟ. ಶೀತಲ ಪಾನೀಯಗಳು ಅಂದರೆ ಕೋಲ್ಡ್ ಜ್ಯೂಸ್ ಇತ್ಯಾದಿಗಳು. ಭಾರತ ದೇಶಕ್ಕೆ ಇಷ್ಟವಿಲ್ಲದೆ ಹೋದರೂ ಯುದ್ಧ ಮಾಡುವಂಥ ಪರಿಸ್ಥಿತಿ ಉಂಟಾಗುವಿಕೆ. ಇನ್ನು ವಿಶೇಷವಾಗಿ ದೈವಾನುಗ್ರಹದಿಂದ ಆಗುವಂಥ ಅನಾಹುತಗಳು ಕಡಿಮೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನಾವು ತೆಗೆದುಕೊಳ್ತಕ್ಕಂಥ ಆಹಾರದಿಂದ ಅನಾರೋಗ್ಯವೇ ಹೆಚ್ಚಿನದಾಗಿ ಮುಂದುವರಿಯುತ್ತೆ ಹೊರತು ಆರೋಗ್ಯ ಭಾಗ್ಯ ಕಡಿಮೆ ಅಂತ ಹೇಳುತ್ತೆ ಗ್ರಹಸ್ಥಿತಿಗಳು. ಆದ್ದರಿಂದ ನಾವು ತೆಗೆದುಕೊಳ್ತಕ್ಕಂಥ ಆರೋಗ್ಯದ ಬಗ್ಗೆ ಅವಗಾಹನೆ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಶಾಸ್ತ್ರೀಯ ಸಂಗೀತಕ್ಕೆ ಅಶಾಸ್ತ್ರೀಯ ಸರಿಗಮಗಳು ಉಂಟಾಗುತ್ತೆ. ಅಂದರೆ ನಾವಿವತ್ತೆಲ್ಲ ಚಿತ್ರರಂಗದಲ್ಲಿ ಸಾಹಿತ್ಯವನ್ನು, ಹಾಡುಗಳನ್ನು, ಒಂದು ಮ್ಯೂಸಿಕ್ಕನ್ನು ನಾವು ನೋಡ್ತಾ ಇದ್ದೀವಿ. ಯಾವ ಮಟ್ಟದಲ್ಲಿದೆ ಅನ್ನೋದು ಅವರಿಗೆ ಗೊತ್ತಿದೆ, ನಮಗೆಲ್ರಿಗೂ ಗೊತ್ತಿದೆ. ಆದ್ದರಿಂದ ಶಾಸ್ತ್ರೀಯ ಸಂಗೀತದಲ್ಲಿ ಅಶಾಸ್ತ್ರೀಯವಾಗಿರ್ತಕ್ಕಂಥ ಸರಿಗಮಗಳು ಕೇಳುವಂಥ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಇವತ್ತಿನ ದಿವಸ. ಸಂಪ್ರದಾಯಗಳು ವಕ್ರ ಮಾರ್ಗವನ್ನು ಹಿಡಿಯುತ್ತೆ. ಅಂದರೆ ಧರಿಸಬೇಕಾಗಿರ್ತಕ್ಕಂಥ ವಸ್ತ್ರವಿನ್ಯಾಸಗಳು ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಂಪ್ರದಾಯಗಳು ಅನ್ನತಕ್ಕಂಥದ್ದು ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಈ ವರ್ಷ ಸಂಪ್ರದಾಯ ಅನ್ನೋ ವಿಚಾರ ವಕ್ರ ಮಾರ್ಗ ಹಿಡಿಯೋದ್ರಲ್ಲಿ ಅತೀ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ನೋಡಬಹುದು. ಸಿನಿಮಾ ರಂಗಕ್ಕೆ ಕರ್ಣನಂತೆ ಕಷ್ಟಗಳು. ವಿದ್ಯಾರಂಗಕ್ಕೆ ಇನ್ನೂ 1 ವರ್ಷಗಳ ಕಾಲ ಗ್ರಹಣ. ಉಗ್ರವಾದ ಕರ್ಮಾಗಾರಗಳು ಭಾರತದ ಸಮೀಪದಲ್ಲೇ ಇದ್ದಾವೆ. ವಿನೂತವಾಗಿರ್ತಕ್ಕಂಥ ರೀತಿಯಲ್ಲಿ ಉಗ್ರವಾದಿಗಳ ಕಾರ್ಯಕಲಾಪಗಳು ನಾವು ಯಾರೂ ಊಹಿಸೋಕ್ಕಾಗದೇ ಇರೋ ವಿಧದಲ್ಲಿ ನಡೆಯುತ್ತೆ. ಅಮೇರಿಕಾ ಪಾಕಿಸ್ತಾನ್ಗೆ ಸಹಾಯ ಮಾಡತಕ್ಕಂಥದ್ದು, ಆರ್ಥಿಕ ವಿಚಾರವಾಗಿ ಸಹಾಯ ಮಾಡುವಂಥದ್ದು ನಡೆಯುತ್ತೆ. ಪಾಕಿಸ್ತಾನ್, ಬಾಂಗ್ಲಾದೇಶ್ ಯಾವುದು ಭೇದ ಭಾವವಿಲ್ಲದೆ ಅದರ ಕೆಲಸಗಳು ಅದು ನಿರ್ವಹಿಸುತ್ತೆ. ತೆಲುಗು ರಾಷ್ಟ್ರಗಳಲ್ಲಿ ನೀರು
ಯಥೇಚ್ಛವಾಗಿ ಸೇರ್ಪಡೆಯಾಗಿ ನದಿಗಳೆಲ್ಲವೂ ತುಂಬಿ ತುಳುಕುತ್ತೆ. ಭೂಮಿಯ ಮೇಲೆ ಅನೇಕ ಅಂತರಿಕ್ಷ ಶಕಲಗಳು ಏನಾದರೂ ಇದೆಯೋ ಅದು ದಾಳಿಯನ್ನು ಮಾಡುತ್ತೆ. ವಿಶೇಷವಾಗಿ ದೇಶದಲ್ಲಿ ಮತವಿದ್ವೇಷಗಳುಂಟಾಗುತ್ತೆ. ಅದೇ ರೀತಿಯಾಗಿ ನೀರಿನ ಒಂದು ಅಲೆ ಏನಾದರೂ ಇದೆಯೋ ನೀರಿನ ಪ್ರಭಾವದಿಂದ ಈ ನೀರು ಎಲ್ಲಂದರಲ್ಲಿ ನಿಂತ್ಕೊಳ್ತಕ್ಕಂಥದ್ದು, ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡದೆ ಹೇಗೆ ಬೇಕೋ ಹಾಗೆ ನಾವು ಇದು ಮಾಡೋದ್ರಿಂದ ನಿಂತಿರೋ ನೀರಿನಿಂದನೇ ಎಷ್ಟೋ ಜನ ಅದರಲ್ಲಿ ಜಾರಿ ಬಿದ್ದು ಮರಣಕ್ಕೆ ಒಳಗಾಗ್ತಕ್ಕಂಥದ್ದು. ಆದಷ್ಟು ಕೂಡ ಈಜುಕೊಳಗಳು, ಬಾವಿ, ನದಿ, ಸಮುದ್ರ ಈ ಸ್ಥಳಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ಕೂಡ ಈಜಾಡುವುದನ್ನು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಳ್ಳೋದು ಈ ವರ್ಷ ಒಳ್ಳೆಯದು. ಅದೇ ರೀತಿ ಈ ವರ್ಷ ನಮಗೆ ತರಕಾರಿಗಳ ಬೆಲೆ ಯಾವ ರೀತಿ ಇರುತ್ತಂದರೆ, ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ಯಾವ ರೀತಿ ನಮಗೆ ಕೈಗೆ ಎಟುಕುವುದಿಲ್ಲವೋ ಆ ರೀತಿಯಲ್ಲಿ ತರಕಾರಿಗಳ ಬೆಲೆ ಕೂಡ ಆ ಪ್ರಮಾಣದಲ್ಲಿರುತ್ತೆ ಅಂತ ಅರ್ಥ. ಅದೇ ರೀತಿ ಕಾಂಗ್ರೆಸ್ ಪಾರ್ಟಿ ಖಾಲಿ ಕಾರ್ಯಾಲಯಗಳು ಬಾಡಿಗೆಗೆ ಕೊಡುವಂಥ ಸ್ಥಿತಿ ಉಂಟಾಗುತ್ತೆ. ಉತ್ತರ ಕೊರಿಯಾ ಅಧ್ಯಕ್ಷನಾಗಿರ್ತಕ್ಕಂಥ ಕಿಮ್ ಜೋನ್ಗೆ ಕಷ್ಟಕಾಲ. ಚೈನಾ, ರಷ್ಯಾ ಇವೆರಡರ ಮಧ್ಯೆ ಅಂತರ್ಗತವಾಗಿರ್ತಕ್ಕಂಥ ಉದ್ಯಮಗಳು, ಹೋರಾಟಗಳು ನಡೆಯುತ್ತೆ. H1 ವೀಸಾಗೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡಿ ಈ ಮೋಸ ಮಾಡೋರಿಂದ ಹಣ ನಷ್ಟ ಮತ್ತು ಕಾರ್ಯ ನಷ್ಟಕ್ಕೆ ಒಳಪಡಬೇಕಾಗುತ್ತೆ. ಮತ್ತು ವಿಶೇಷವಾಗಿ CBI ಸಂಸ್ಥೆಗಳು ಮತ್ತು ಅನೇಕ ರೀತಿ ಸಂಘ ಸಂಸ್ಥೆಗಳು, ಅಂದರೆ ಒಂದು ನಿಗಾ ವಹಿಸುವಂಥ ಸಂಸ್ಥೆಗಳು, ಅಂದರೆ ಏನು ಹೇಳ್ಬೋದು ಅಂದರೆ ಇನ್ವೆಸ್ಟಿಗೇಷನ್ ಸಂಸ್ಥೆಗಳು ಅಂತ ಏನಾದರೆ ಇದೆಯೋ ಅವರ ಸರಿಯಾದ ಕಾರ್ಯನಿರ್ವಹಣೆ ಚಟುವಟಿಕೆಯಿಂದ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೆ ಹೋಗೋದ್ರಿಂದ ಅನೇಕ ತೀವ್ರವಾದಿಗಳಿಂದ ಯಾವ್ಯಾವ ರೀತಿ ಏನು ನಡೀಬೇಕೋ ನಡೀತಕ್ಕಂಥದ್ದು, ಬೆಂಕಿ ದುರಂತ ನಡೀತಕ್ಕಂಥದ್ದು, ಇದರಿಂದ ಜನನಷ್ಟ ನಡೀತಕ್ಕಂಥದ್ದು ಉಂಟಾಗುತ್ತೆ. ಗಂಜಾಯಿ ಯಥೇಚ್ಛವಾಗಿ ಬೆಳೀತಕ್ಕಂಥದ್ದು, ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಬಳಸ್ತಕ್ಕಂಥದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ. ಸಿನಿ ಪರಿಶ್ರಮ ಐಕ್ಯಮತ್ಯ ಇಲ್ಲದೇ ಇರುವಿಕೆ ಮತ್ತು ಗ್ರೂಪ್ ರಾಜಕೀಯಗಳು, ಸಂಕಟ ಸ್ಥಿತಿಯಲ್ಲಿರ್ತಕ್ಕಂಥ ನಿರ್ಮಾತರು ಇವರೆಲ್ಲರೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ತೊಂದರೆಗೆ ಒಳಪಡಬೇಕಾಗಿರುತ್ತೆ. ಕ್ರೈಮ್ ರೇಟ್ ದಿನೇ ದಿನೇ ಹೆಚ್ಚುತ್ತೆ. ಟ್ರಂಪ್ಗೆ ನ್ಯಾಯಪರವಾಗಿರ್ತಕ್ಕಂತಹ ಅನೇಕ ವಿಧದಲ್ಲಿ ತೊಂದರೆಗಳು. ನ್ಯಾಯಪರವಾಗಿ 90% ಹೋಟ್ಲ್ಗಳಲ್ಲಿ ಕೊಳ್ತೋಗಿರೋ ಮಾಂಸವೇ ಸ್ಪೆಷಲ್ ಐಟಮ್ಸ್ ಆಗಿ ಮುಂದುವರಿಯುತ್ತೆ. ಫುಡ್ ಚೆಕಿಂಗ್ ಅಧಿಕಾರಿಗಳಿಗೆ ಇನ್ನಷ್ಟು ಜಾಗೃತಿಯಾಗಿ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಪರಿಸ್ಥಿತಿ ಬಂದು ಒದಗುತ್ತದೆ. ಆದ್ದರಿಂದ ಫುಡ್ ಇನ್ಸ್ಪೆಕ್ಟರ್ಸ್ ಅಂತ ಏನು ಹೇಳ್ತೀವಿ ಅವರು ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ಭಾರತ ದೇಶದ 4 ಮೂಲೆಯಲ್ಲೂ ಕೂಡ BJPಗೆ ಗಜಬಲ ಉಂಟಾಗುತ್ತೆ. ಜ್ಯೋತಿರಾದಿತ್ಯ ಸಿಂಧಿಯಾ ಜಾತಕದಲ್ಲಿ ರಾಜಯೋಗ ನಡೀತಾ ಇದೆ. ಕಾಂಗ್ರೆಸ್ಗೆ ಕ್ಷಯರೋಗ, ಅಂದರೆ ಕಾಂಗ್ರೆಸ್ನ ಒಂದು ಏನು ಚೇತನಾಶೀಲವಾಗಿರ್ತಕ್ಕಂಥ ಒಂದು ಹೆಸರು ಏನಾದರೂ ಇದೆಯೋ ಅದಕ್ಕೆಲ್ಲೋ ಒಂದು ಕಡೆ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು. ಚೈನಾದಲ್ಲಿ ಭೂಕಂಪದ ಭೀತಿ. ಪಶ್ಚಿಮ ಬೆಂಗಾಲ್ನಲ್ಲಿ ಕಾಂಗ್ರೆಸ್ ತನ್ನ ಒಂದು ಸ್ಥಾನವನ್ನು ಕಾಪಾಡಿಕೊಳ್ಳದೆ ಹೋಗುತ್ತೆ, ಅದರ ಬಲವನ್ನು ನಿರೂಪಣೆ ಮಾಡಿಕೊಳ್ಳಲಿಕ್ಕೆ ಆಗದೆ ಹೋಗುತ್ತೆ. ಕೇರಳದಲ್ಲಿ BJPಗೆ ಭಾರೀ ಬಹುಮತ. ನಿರುದ್ಯೋಗ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗುತ್ತೆ. ದೇಶದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರುಕೊಳ್ಳುತ್ತೆ. ಅವಿನೀತಿ ಅನ್ಯಾಯ ನಿರೋಧಕ ಶಾಖೆ ಅಂತ ಏನಾದರೂ ಹೇಳ್ತೀವೋ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಷಯಗಳನ್ನು ಹೊರತರುತ್ತೆ. ರೈತರಿಗೆ ಅತ್ಯಂತ ಕಷ್ಟದಾಯಕ ದಿನಗಳು. ದೋಪಿಡಿ ಮಾಡ್ತಕ್ಕಂಥವರು, ಎಲ್ಲ ರೀತಿಯಲ್ಲೂ ದರೋಡೆ ಮಾಡ್ತಕ್ಕಂಥವರು ಉನ್ನತ ರೀತಿಯಲ್ಲಿ ಕಾಣಿಸ್ಕೋತಾರೆ. ಚಲನಚಿತ್ರ ಪರಿಶ್ರಮ ಅಂತ ಏನು ಹೇಳ್ತೀವಿ, ಚಲನಚಿತ್ರ ರಂಗದಲ್ಲಿ ಏನಾದರೆ ಕಷ್ಟಪಟ್ಟು ಮಾಡ್ತಾ ಇದ್ದಾರೋ ಸುಮಾರು ವರ್ಷಗಳಿಂದ ಆ ಕಷ್ಟಕ್ಕೆ ಇನ್ನೂ ಕೂಡ ಫಲಿತಾಂಶಗಳಿಲ್ಲದೆ ಇನ್ನೂ ಅನೇಕ ವಿಧವಾಗಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಈರುಳ್ಳಿ, ಎಣ್ಣೆ ಬೆಲೆ ಭಾರೀ ಹೆಚ್ಚಿನ ಪ್ರಮಾಣದಲ್ಲಿ ಗಗನಕ್ಕೆ ಏರುತ್ತೆ. ವಿಶೇಷವಾಗಿ
ಮಾಂಸ ಮತ್ತು ತರಕಾರಿಗಳ ಬೆಲೆ ಗಗನಕ್ಕೇರುತ್ತೆ. ಅಂತರಿಕ್ಷ ಸಂಬಂಧವಾಗಿರ್ತಕ್ಕಂಥ ಪ್ರಯೋಗಗಳು ಯಶಸ್ವಿಯಾಗುತ್ತೆ. ಟಾಲಿವುಡ್, ಬಾಲಿವುಡ್ ಅಂತ ಏನು ಹೇಳ್ತೀವಿ, ಇಲ್ಲಿ ಏನೆಲ್ಲ ಕೆಲವು ವ್ಯವಹಾರಗಳು ನಡೆಯುತ್ತೋ ಅದೆಲ್ಲ ಬಯಲಿಗೆ ಬರುವಂಥ ಸಂದರ್ಭ ಉಂಟಾಗುತ್ತೆ. ಸೆಲೆಬ್ರಿಟಿಗಳು ಡ್ರಗ್ಸ್ಗೆ ಅಂಟ್ಕೊಂಡಿರ್ತಕ್ಕಂಥವರ ಒಂದು ವಿಶೇಷತೆ ಏನಿದೆಯೋ ಅದೆಲ್ಲ ಪ್ರಚಾರವಾಗ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಚೈನಾ ಆರ್ಥಿಕ ಪರಿಸ್ಥಿತಿಗೆ ತೊಂದರೆ ಉಂಟಾಗುತ್ತೆ. ಎಲ್ಲ ವಿಧವಾಗಿರ್ತಕ್ಕಂಥ ಹಬ್ಬಗಳು, ಹಿಂದೂಗಳ ಹಬ್ಬಗಳಿಗೆ ಪ್ರಜೆಗಳು ಏನಾದರೂ ಇದ್ದಾರೋ ಅದರ ಬಗ್ಗೆ ಇಲ್ದಿರೋ ಟೀಕೆ ಟಿಪ್ಪಣಿಗಳನ್ನು ಮಾಡತಕ್ಕಂತಹ ಸಂದರ್ಭ ಉಂಟಾಗುತ್ತೆ. ಎಲ್ಲ ವಿಧವಾಗಿರ್ತಕ್ಕಂಥ ಹಬ್ಬಗಳನ್ನು ಆಚರಿಸುವ ಸಂದರ್ಭದಲ್ಲಿ ಅನೇಕ ವಿಧವಾಗಿ ತೊಂದರೆಗಳು ಉಂಟಾಗುತ್ತೆ. ಕರೋನಾ ನೆಗೆಟಿವ್ ಬಂದರೂ ಕೂಡ ಚಿಕಿತ್ಸೆ ಮಾಡಿಸ್ಕೋಬೇಕಾಗುವಂಥ ಪರಿಸ್ಥಿತಿ ಉಂಟಾಗುತ್ತೆ. ನಕಲಿ ವೈದ್ಯರ ದೊಂಬರಾಟ ಹೆಚ್ಚಾಗುತ್ತೆ. ಅಪ್ರಕಟಿತ ಅಂಬಾನಿಗಳು ತುಂಬ ಜನ ಬೆಳಕಿಗೆ ಬರ್ತಾರೆ. ಜಲಪ್ರಳಯ ಈ ವರ್ಷ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಅನ್ಯಾಯ ಅಕ್ರಮ ಮಾಡಿರ್ತಕ್ಕಂಥವ್ರನ್ನ ಬಿಟ್ಬಿಡ್ತಕ್ಕಂಥದ್ದು ಕಲಿಯುಗ ಧರ್ಮ. ಇನ್ಯಾರೋ ಹೋಗಿ ಅದರಲ್ಲಿ ಸಿಗಾಕ್ಕೊಳ್ತಕ್ಕಂಥದ್ದು ಕಲಿಯುಗ ಧರ್ಮ. ಕಲಿಯುಗ ಅನ್ನೋದು ಅಷ್ಟು ಜೋರಾಗಿ ವಿಜೃಂಭಿಸುತ್ತೆ ಅನ್ಯಾಯ ಅನ್ನೋದು ಅಂತ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಪಟ್ಟಣಗಳಲ್ಲಿ ಹಡಗಿನ ಪ್ರಯಾಣ ತಪ್ಪದು. ಅಂದರೆ ಹಡಗಿನ ಪ್ರಯಾಣ ಪಟ್ಟಣದಲ್ಲಿ ತಪ್ಪುವುದಿಲ್ಲ ಅಂದರೆ ಈ ವರ್ಷವೂ ಕೂಡ ಜಲಪ್ರಳಯ ಅಂದರೆ ಎಲ್ಲಿ ನದಿಗಳು ಉಕ್ಕುತ್ತೆ, ಸಮುದ್ರ ಉಕ್ಕುತ್ತೆ, ಎಲ್ಲಿ ಡ್ಯಾಮ್ ಒಡೆದೋಗುತ್ತೆ ಏನು ಅಂತ ಹೇಳಲಿಕ್ಕಾಗೋದಿಲ್ಲ. ಈ ವರ್ಷ ಕೂಡ ಜಲಪ್ರಳಯ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಚೈನಾ ರಷ್ಯಾದಲ್ಲಿ ರಾಜಕೀಯ ಸಂಚಲನ ಉಂಟಾಗುತ್ತೆ. ಅಂತರ್ಯುದ್ಧಕ್ಕೆ ಅನಿವಾರ್ಯ ಕಾರಣಗಳು ಉಂಟಾಗುತ್ತೆ. ವಿಶೇಷವಾಗಿ ಅನೇಕ ವಿಧವಾಗಿರತಕ್ಕಂಥ ತೊಂದರೆಗಳನ್ನು ಭಾರತ ದೇಶ ಎದುರಿಸಬೇಕಾಗುತ್ತೆ. 5 ವರ್ಷದ ಮಕ್ಕಳಿಗೆ ಕೂಡ ಕೈಗೆಟುಕುವಂತೆ ಡ್ರಗ್ಸ್ ವ್ಯಾಪಾರ ಭಾರತದ ದೇಶದ ಮಾನಮರ್ಯಾದೆಗಳನ್ನು ಹಾಳುಗೆಡುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಈ ವರ್ಷ ಕೂಡ ಅನೇಕ ಜಲಪ್ರಳಯಗಳ ಬಾಧೆ ಇರುತ್ತೆ. ಗಂಜಾ, ಡ್ರಗ್ಸ್ ಇವುಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಎಲ್ಲಿ ನೋಡಿದ್ರೂ ರೋಗ ರುಜಿನಗಳಿಂದ ತುಂಬಿಕೊಂಡಿರುವಂಥ ಪ್ರಪಂಚ. ಆರೋಗ್ಯವೇ ಮಹಾಭಾಗ್ಯ ಎಂಬುದಾಗಿ ಹೇಳಿ ದೇವರಲ್ಲಿ ಅನೇಕರು ಮೊರೆ ಹೋಗುವಂತಹ ಪರಿಸ್ಥಿತಿಯನ್ನು ನಾವು ನೋಡಬೇಕಾಗುತ್ತೆ. ಕಿಡ್ನಾಪ್ ಕೇಸುಗಳು, ಮಿಸ್ಸಿಂಗ್ ಆಗುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ. ಯುವಕರಿಗೆ ಹೆಚ್ಚಿನದಾಗಿ ನೀರಿನ ಗಂಡಾಂತರಗಳು ನಡೆಯುತ್ತೆ. ಕ್ರೀಡೆ ಕ್ಷೇತ್ರದಲ್ಲಿರ್ತಕ್ಕಂಥವರು ಅತ್ಯಂತ ಹುಷಾರಾಗಿ ಎಚ್ಚರಿಕೆಯಾಗಿ ಇರಬೇಕಾಗುತ್ತೆ. ಅದಕ್ಕೆ ಸಂಬಂಧಪಡುವಂತಹ ಒಂದು ವಿಶ್ಲೇಷಣೆಗಳು, ವಿಚಾರಗಳು, ರೂಲ್ಸ್ ರೆಗ್ಯುಲೇಷನ್ಸ್ ಏನಾದರೂ ಇರುತ್ತೋ ಅದರ ಬಗ್ಗೆ ಕೂಡ ಕಾಳಜಿ ವಹಿಸಬೇಕಾಗುತ್ತೆ. ಪೈಲಟ್ಗಳಿಗೆ ಒಳ್ಳೆ ಅದೃಷ್ಟದ ಕಾಲ ಅಂತ ಹೇಳ್ಬೋದು. ಏರೋನಾಟಿಕಲ್ ಇಂಜಿನಿಯರ್ಗಳಿಗೂ ಕೂಡ ಒಳ್ಳೆ ಅನುಕೂಲವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿರೋರಿಗೆ ಒಳ್ಳೆ ಅಭಿವೃದ್ಧಿದಾಯಕವಾಗಿರುತ್ತೆ ಈ ವರ್ಷ ಅಂತ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ದೇಶದಲ್ಲಿ ಸಂತಾಪ ಸೂಚಿಸುವಂಥ ದಿನಗಳೇ ಹೆಚ್ಚಿನದಾಗಿ ನೋಡಬೇಕಾಗುತ್ತೆ ಇನ್ನು ಮುಂದಕ್ಕೆಲ್ಲ. ಮುಖ್ಯವಾಗಿರ್ತಕ್ಕಂಥ ರಾಜಕೀಯ ನಾಯಕರು ಚಟ್ಟಪರವಾಗಿ ಇರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಕಾನೂನು ಪರವಾಗಿರ್ತಕ್ಕಂತಹ ತೊಂದರೆಗೆ ಒಳಗಾಗಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಕಂಡುಬರ್ತಾ ಇದೆ. ಆದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ. ಕ್ರೀಡೆಗಳಲ್ಲಿ ವಿಚಿತ್ರವಾಗಿರ್ತಕ್ಕಂಥ ರಾಜಕೀಯಗಳು ಅದಕ್ಕೆ ಲೆಕ್ಕವಿಲ್ಲದೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಬೆಳೆಯುತ್ತೆ. ಅದೇ ರೀತಿಯಾಗಿ ಕೇರಳದಲ್ಲಿ ಪ್ರೆಸೆಂಟ್ ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿಯೇ ಗೆಲುವನ್ನು ಹೊಂದುತ್ತೆ. ವಿಶೇಷವಾಗಿ ಮುಖ್ಯ ನಾಯಕರು ಅಂತ ಏನಾದರೂ ಹೇಳ್ತೀವೋ ಅವರು ಕಾನೂನು ಪರವಾಗಿರ್ತಕ್ಕಂತಹ ತೊಂದರೆಗಳಿಗೆ, ದಿಗ್ಬಂಧನಕ್ಕೆ, ದಿಗ್ಭ್ರಾಂತಿಗೆ ಒಳಗಾಗಬೇಕಾಗುತ್ತೆ. ಅಯೋಧ್ಯೆಗೆ ಕೋಟ್ಯಾಂತರ ಭಕ್ತರು ಹೋಗುವಂತಹ ಸಮಯ ಒದಗಿ ಬರುತ್ತೆ. ವಿಶೇಷವಾಗಿ ನಕಲಿ ಔಷಧಿಗಳು ವಿಶೃಂಖಲವಾಗಿ ಸಮಾಜದಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಂಡು ಬೆಳ್ಕೊಳ್ಳುತ್ತೆ. ಸೈಬರ್ ಅಪರಾಧಗಳು ದಿನೇ ದಿನೇ ಲೆಕ್ಕವಿಲ್ಲದಂತೆ ಬೆಳೆಯುತ್ತೆ. ಮತ್ತು ಯಾರಿಗಾದರೆ ಭೂಮಿ ಇದೆಯೋ ಅವರೇ ರಾಜರು ಮಹಾರಾಜರಾಗಿ ವಿಪರೀತವಾಗಿರ್ತಕ್ಕಂಥ ಬೆಲೆಗಳನ್ನು ಅದಕ್ಕೆ ಇಟ್ಕೊಂಡು ಮಾರಾಟ ಮಾಡ್ತಾರೆ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ
ಒಳ್ಳೆಯ ಶುಭಪ್ರದ ದಿನಗಳು. ಯಾರಿಗೆ ಭೂಮಿ ಜಾಸ್ತಿ ಇದೆಯೋ ಅವ್ರಿಗಿಷ್ಟ ಬಂದಂತೆ ಅದಕ್ಕೆ ರೇಟನ್ನು ಫಿಕ್ಸ್ ಮಾಡ್ಕೊತಾರೆ. ಅಂದರೆ ರಿಯಲ್ ಎಸ್ಟೇಟ್ ಬೆಲೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೂ ಕೂಡ ರಿಯಲ್ ಎಸ್ಟೇಟ್ ಕೆಲವು ಕಾಲ ನಿಧಾನ ಸ್ಥಿತಿಯಲ್ಲಿ ಹೋದರೂ ಕೂಡ ಅದು ಅನೇಕ ವಿಧವಾಗಿ ಲಾಭಾಂಶವನ್ನು ತಂದುಕೊಡುವಂತಹ ಕಾಲ ಮುಂದೊಂದು ದಿನದಲ್ಲಿ ಅವರು ನೋಡ್ಬೋದಾಗಿರುತ್ತೆ. ಆಯುರ್ವೇದಕ್ಕೆ ಜನಗಳು ಅತ್ಯಂತ ಪ್ರೋತ್ಸಾಹವನ್ನು ಕೊಡ್ತಾರೆ ಮತ್ತು ವಿಶೇಷವಾಗಿ ನಕಲಿ ಔಷಧಿಗಳು ಆಯುರ್ವೇದದಲ್ಲೂ ಕೂಡ ಸೇರುವಂಥ ಅವಕಾಶದಿಂದ ಆಯುರ್ವೇದಕ್ಕೆ ಕೂಡ ಕೆಟ್ಟ ಹೆಸರು ಉಂಟು ಮಾಡುವಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಹೋಮಿಯೋಪತಿ ಅಂತ ನಾವು ಏನು ಹೇಳ್ತೀವಿ, ದಿನೇ ದಿನೇ ಆ ಹೋಮಿಯೋಪತಿ ಒಂದು ಔಷಧಿಗಳಿಗೂ ಕೂಡ ಜನಗಳ ಪ್ರೀತಿ ವಿಶ್ವಾಸ ಉಂಟಾಗುತ್ತೆ. ಮಲೇಷಿಯಾ, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಭೂಕಂಪ ಪ್ರಮಾದವನ್ನು ನೋಡಬಹುದಾಗುತ್ತೆ. ರಾಹುಗ್ರಹದ ದುಷ್ಟ ಪ್ರಭಾವದಿಂದ ಇಂಡೋನೇಷ್ಯಾಕ್ಕೆ ತೊಂದರೆ ಉಂಟಾಗುವಂಥದ್ದು, ಜನನಷ್ಟ, ಪ್ರಾಣನಷ್ಟ, ಅಲ್ಲಕಲ್ಲೋಲಗಳು ಉಂಟಾಗ್ತಕ್ಕಂಥದ್ದು ಅವಕಾಶಗಳು ಕಂಡುಬರ್ತಾ ಇದೆ. ಚಲನಚಿತ್ರ ರಂಗದಲ್ಲಿರ್ತಕ್ಕಂಥವರಿಗೆ ಚಿಕ್ಕ ಚಿಕ್ಕ ಸಿನಿಮಾಗಳು ಕೂಡ ಸಿಗದೇ ಹೋಗುವಂಥ ರೀತಿಯಲ್ಲಿ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ವಿಶೇಷವಾಗಿ ಸಂದರ್ಭ ಇದು ಏನಪ್ಪ ಅಂದರೆ ಚಿತ್ರರಂಗದಲ್ಲಿರ್ತಕ್ಕಂಥವರು ಅನೇಕ ವಿಧವಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಕರೋನಾದ್ರಿಂದ ಎಲ್ಲ ರಂಗಗಳು ಎಲ್ಲ ಕ್ಷೇತ್ರಗಳು ಕೂಡ ಕೆಳಮಟ್ಟಕ್ಕೆ ಬರುತ್ತೆ. ಜನಗಳ ಹತ್ತಿರ ವಿಪರೀತವಾಗಿರ್ತಕ್ಕಂಥ ಹಣಕಾಸಿನ ತೊಂದರೆಯನ್ನು ಈ ವರ್ಷ ನೋಡಬಹುದಾಗಿರುತ್ತೆ. ಔಷಧಿ ಅಂಗಡಿಗಳು, ಡಯಾಗ್ನೋಸ್ಟಿಕ್ ಸೆಂಟರ್ಗಳು, ಹಾಸ್ಪಿಟಲ್ಸ್, ವೈದ್ಯರಂಗ ಮತ್ತು ಎಲೆಕ್ಟ್ರಾನಿಕ್ ರಂಗಗಳಿಗೆ ಚಿನ್ನದ ಮಳೆ ಸುರಿಯುತ್ತೆ ಅಂತ ಹೇಳ್ಬೋದು. ಈ ವರ್ಷ ಬಹು ಅದೃಷ್ಟದಾಯಕ ವರ್ಷ ಇವ್ರ ಪಾಲಿಗೆ ಇರುತ್ತೆ. ಕರೋನಾ ವ್ಯಾಕ್ಸಿನ್ ಬರುತ್ತೆ, ಜನಗಳಿಗೆ ಸ್ವಲ್ಪ ಉಸಿರಾಡಲಿಕ್ಕೆ ಅವಕಾಶ ಕೊಡುತ್ತೆ. ವಿದೇಶಿ ಮದುವೆಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ವಿದೇಶಿ ಗಂಡು ಅಥವಾ ವಿದೇಶಿ ಹೆಣ್ಣು ಅಂದ ತಕ್ಷಣ ಆತ್ರ ಪಡದೆ ಪೂರ್ವಾಪರ ಸರಿಯಾಗಿ ವಿಚಾರಣೆಯನ್ನು ಮಾಡಿ ಮುಂದುವರಿಸ್ತಕ್ಕಂಥದ್ದು. ಮದುವೆಯ ಒಂದು ಪ್ರಪೋಸಲನ್ನು ಪೂರ್ವಪರ ಯೋಚನೆ ಮಾಡಿ ಇದರಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಎಂದು ತಿಳಿದು ಮದುವೆಗಳನ್ನು ಮಾಡಬೇಕು. ಯಾಕಂದರೆ ವಿದೇಶಿ ವಿವಾಹಗಳು ಏನಾದರೆ ಜಾಸ್ತಿ ಪ್ರಮಾಣದಲ್ಲಿ ನಡೆಯುತ್ತೋ ಈ ಸಲ, ಅದರಲ್ಲೆಲ್ಲ ಮೋಸ ಜಾಸ್ತಿ ತುಂಬಿರುತ್ತೆ ಅಂತ ಇದರ ಅರ್ಥ. ಇದನ್ನು ಗಮನದಲ್ಲಿಟ್ಕೊಂಡು ಪಾಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮಗಳ ಕರ್ತವ್ಯವಾಗಿರುತ್ತೆ. ನ್ಯಾಯ ದೇವತೆಗೆ ಗ್ರಹಣವಿಡಿದಂತೆ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನ್ಯಾಯ ಅನ್ಯಾಯ ಯಾವುದು ಏನು ಅಂತ ಗೊತ್ತಿಲ್ಲದೆ ಯಾರೋ ಮಾಡಿರೋ ತಪ್ಪಿಗೆ ಇನ್ನೊಬ್ಬರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದು ಅಂತ ಇದರ ಅರ್ಥ. ಇಸ್ರೇಲ್ ಪ್ರವರ್ತನೆ ನಿರ್ಧಾರ ಕೆಲವು ದೇಶಗಳಿಗೆ ಇಷ್ಟವಾಗೋದಿಲ್ಲ. ಚೈನಾ ಮತ್ತು ಭಾರತ್ ಮಧ್ಯೆ ಅನೇಕ ವಿಧವಾಗಿರ್ತಕ್ಕಂಥ ವಿವಾದಗಳು, ವಿಭೇದಗಳು ಶ್ರುತಿ ಮಿಂಚಿ ವಿವಾದಗಳು ಅನೇಕ ರೀತಿಯಲ್ಲಿ ತೊಂದರೆಗೆ ಎಡೆ ಮಾಡಿಕೊಡುತ್ತೆ. ಜೈ ಜವಾನ್ ಜೈ ಕಿಸಾನ್. ಮೆರಿನಾ ಬೀಚ್ ಮೆರಿನಾ ಬೀಚ್ ಫೇಮಸ್ ಬೀಚ್ ಏನಾದರೆ ಇದೆ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಕಲ್ಲೋಲ ಉಂಟಾಗುತ್ತೆ. ನಕಲಿ ವೈದ್ಯರು ಎಲ್ಲ ವಿಧವಾಗಿರ್ತಕ್ಕಂಥ ಆಪ್ರೇಷನ್ಗಳು ಮಾಡಲಿಕ್ಕೆ ಮುಂದೆ ಬೀಳ್ತಾರೆ. ವೈದ್ಯ ಶಾಖೆಯ ಅಧಿಕಾರಿಗಳು ಏನಾದರೂ ಇದ್ದಾರೋ ಕಣ್ಣು ಕಾಣದೆ ಕುರುಡರಂತೆ ಪ್ರವರ್ತನೆ ಮಾಡ್ತಾರೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಭವಿಷ್ಯತ್ತಿನಲ್ಲಿ ದೇಶವನ್ನು ಪರಿಪಾಲನೆ ಮಾಡ್ತಾರೆ. ದೇಶವ್ಯಾಪ್ತವಾಗಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಸ್ತ್ರೀ ಮರಣವನ್ನು ಹೊಂದುವಂತಹ ಸಮಯ ಮತ್ತು ಜನರ ಮನೋವೇದನೆಗೆ ಇದೊಂದು ದೊಡ್ಡ ಪ್ರಮಾಣದ ಕಾರಣವಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ತುಂಬ ಉನ್ನತ ಸ್ಥಿತಿಯಲ್ಲಿ ಬೆಳೆಯೋದ್ರ ಜೊತೆಗೆ ಅದರ ಒಂದು ಏನಾದರೆ ಒಂದು ವರ್ಚಸ್ಸಿದೆಯೋ ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ಕೊಳ್ಳುತ್ತೆ. ಸಾಮಾನ್ಯರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇಷ್ಟು ದಿನ ಏನು ಕಷ್ಟ ಅಂತ ಇತ್ತು, ಆ ಕಷ್ಟ ಇನ್ಮೇಲೆ ಇರೋದಿಲ್ಲ. ಎಜುಕೇಷನ್ ಮಾಫಿಯಾಗೆ ಚೆಕ್ ಉಂಟಾಗುತ್ತೆ. ಪ್ರಜಾಸ್ವಾಮ್ಯ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ ಮಧ್ಯೆ ಏನು ವಿಭೇದ ಇದೆಯೋ ಇದರ ಬಗ್ಗೆ ದೇಶವ್ಯಾಪ್ತವಾಗಿ ಚರ್ಚೆ ಉಂಟಾಗುತ್ತೆ. PV ಸಿಂಧು ವಿಜಯ ಯಾತ್ರೆ ಏನಾದರೂ ಇದೆಯೋ ಅದರಲ್ಲೊಂದು ಚಿಕ್ಕ ಅಪಶ್ರುತಿ ಕಾಣುವಂಥ ಪರಿಸ್ಥಿತಿ ಉಂಟಾಗುತ್ತೆ. ದೇವಾಲಯದಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ವಿಚಿತ್ರಗಳನ್ನು
ನೋಡಬೇಕಾಗುತ್ತೆ. ಸತ್ತೋಗಿರುವಂತಹ ಮಗು ಮೃತದೇಹವನ್ನು ₹1,00,000 ಕೊಟ್ಟು ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಅಂದರೆ ಏನು, ಹಣ ಇಲ್ಲ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸತ್ತಿರೋ ಒಂದು ಮೃತದೇಹ ಕೂಡ ಕೊಡೋದಿಲ್ಲ. ಆ ಮಟ್ಟದಲ್ಲಿ ಜನಗಳ ಅಥವಾ ಆ ಮಟ್ಟದಲ್ಲಿ ವೈದ್ಯಕೀಯ ಕ್ಷೇತ್ರ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಪಶು ಪಕ್ಷಿಗಳ ಸಂತತಿಗೆ ಕೆಲವು ಕಾಲ ಕೆಡುಕು ಉಂಟಾಗುವಂತಹ ಸಂದರ್ಭ. ವಿದ್ಯಾರ್ಥಿಗಳಿಗೆ ನನ್ನ ಒಂದು ಪ್ರಾರ್ಥನೆ ಏನಪ್ಪ ಅಂದರೆ, ಆದಷ್ಟು ಈ ವರ್ಷ ಈಜುವುದನ್ನು ಬಿಡೋದು ಒಳ್ಳೆಯದು. ಅಂದರೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಹೋಗ್ತಿರಲ್ಲ, ಅದನ್ನು ಆದಷ್ಟು ಈ ವರ್ಷ ನಿಲ್ಲಿಸೋದು ಒಳ್ಳೆಯದು. ಓದಿನ ಕಡೆ ಗಮನ ಹರಿಸೋದು ಉತ್ತಮ. ಯಾಕಂದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈಜಿನಿಂದ, ಸ್ವಿಮ್ಮಿಂಗಿಂದ ನೀರಿನ ಕಂಟಕ ಉಂಟಾಗುವ ಸಾಧ್ಯತೆ ಎಂಬುದಾಗಿ ಗ್ರಹಸ್ಥಿತಿಗಳು ಸೂಚನೆ ಕೊಡ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದ ಫೈನಾನ್ಸ್ ಕಂಪನಿಗಳು ಏನಾದರೂ ಇದ್ದಾವೋ ಅದೆಲ್ಲವೂ ಕೂಡ ನಷ್ಟವನ್ನು ಹೊಂದುತ್ತೆ. ಅನೇಕ ಫೈನಾನ್ಸ್ ಕಂಪನಿಗಳು ಇಟ್ಟಿರುವಂಥ ಠೇವಣಿ ಕಳೆದುಕೊಂಡು ಮುಚ್ಚಿ ಹೋಗುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಗ್ರಹಸ್ಥಿತಿಗಳ ಪ್ರಭಾವದಿಂದ ಅನೇಕ ಫೈನಾನ್ಸ್ ಕಂಪನಿಗಳು ನಷ್ಟವನ್ನು ಎದುರ್ಕೋಬೇಕಾಗಿರುತ್ತೆ. ಭೂಮಿ ಉಪರಿತಲದ ಮೇಲೆ ವಾಯುಗುಂಡಗಳ ಬೀಭತ್ಸ. ಧಾನ್ಯದ ಬೆಲೆ ಸಾಮಾನ್ಯ ಜನಕ್ಕೆ ಸಿಗದೇ ಹೋಗುವಂತೆ ಗಗನಕ್ಕೆ ಎಟುಕುತ್ತದೆ. ಪೌಲ್ಟ್ರಿ ರಂಗದಲ್ಲಿರ್ತಕ್ಕಂಥವರಿಗೆ ಅಷ್ಟಲಕ್ಷ್ಮಿ ಯೋಗ ಅಂತ ಹೇಳಬಹುದು. ಅದೇ ರೀತಿಯಾಗಿ ವ್ಯವಸಾಯದಲ್ಲಿ ಬಳಸುವಂಥ ಒಂದು ಔಷಧಿಗಳಿಂದ ಅನೇಕ ಬಗೆಯಾಗಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ವಿಜಯ್ ಮಲ್ಯಗೆ ಇನ್ನೂ ತೊಂದರೆಯ ಕಾಲ ಎದುರಿಸಬೇಕಾಗುತ್ತೆ. ವಿಶೇಷವಾಗಿ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಅವ್ರಿಗೆ ಅನುಕೂಲವೋ ಆ ರೀತಿಯಲ್ಲಿ ಅವರ ರೂಲ್ಸನ್ನು ದಿನೇ ದಿನೇ ಸೃಷ್ಟಿ ಮಾಡುವುದರಿಂದ ಬ್ಯಾಂಕಲ್ಲಿ ಖಾತೆ ಹೊಂದಿರತಕ್ಕಂಥವ್ರಿಗೆ ಕಣ್ಣಿಗೆ ಕಾಣಿಸದೇ ಇರುವಂತೆ ಮಕ್ಮಲ್ ಟೋಪಿಗಳನ್ನು ಇಡುವಂತಹ ಕಾಲ. ಸಾವಿರಾರು ಸಂಖ್ಯೆಯಲ್ಲಿ ಗೋಮಾತೆಯನ್ನು ಕಬೇಳ ಆಶ್ರಯಕ್ಕೆ ಅಂದರೆ ಗೋ ಹತ್ಯೆಗೆ ಕಳಿಸುವಂಥ ಕಾಲ ಉಂಟಾಗುತ್ತೆ. ಗೋಮಾತೆ ಘೋಷಿಸುತ್ತೆ. ಇದು ಪ್ರಪಂಚಕ್ಕೆ ಕೆಡಕನ್ನು ಸೂಚಿಸ್ತಾ ಇದೆ. ಧರ್ಮ ಒಂದು ಕಾಲ ಮೇಲೆ ಕೂಡ ನಡೆಯಲಿಕ್ಕೆ ಆಗದೆ ಅನೇಕ ವಿಧವಾಗಿ ತೊಂದರೆಗಳನ್ನು ನೋಡಬೇಕಾಗುತ್ತೆ. ಶೇರ್ ಮಾರ್ಕೆಟ್ ಏನಾದರೆ ಇದೆಯೋ ಈ ವರ್ಷ ಶೇರ್ ಮಾರ್ಕೆಟ್ ತನ್ನ ಅಧಃಪತನವನ್ನು ಹೊಂದುತ್ತೆ. ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿರ್ತಕ್ಕಂಥವರೆಲ್ಲರೂ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಅನೇಕ ಬ್ಯಾಂಕ್ಗಳು ಈ ವರ್ಷ ನಷ್ಟವನ್ನು ಹೊಂದುತ್ತೆ. ಮಾತಾ ಅಮೃತಾನಂದಮಯಿಯವರಿಗೆ ದೇಶ ವಿದೇಶಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ನೀಡ್ತಾರೆ. ಕಲೆಕ್ಟ್ರುಗಳೇ ಅಲ್ಲ, ಬಿಲ್ ಕಲೆಕ್ಟ್ರುಗಳು ಕೂಡ ಈ ವರ್ಷ ಕೋಟೀಶ್ವರರಾಗ್ತಾರೆ. ಅಂದರೆ ಆ ರೇಂಜಲ್ಲಿ ಮೋಸ ಅನ್ಯಾಯ ಅನ್ನೋದು ನಡೆಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. 100ಕ್ಕೆ 90% ಡಾಕ್ಟ್ರುಗಳಿಗೆ ದಿನನಿತ್ಯ ಚಿನ್ನದ ಮಳೆ. ವೈದ್ಯೋ ನಾರಾಯಣೋ ಹರಿಹಿ. ಡಾಕ್ಟ್ರುಗಳಿಗೆ ಒಳ್ಳೆಯ ಕಾಲ. ನಮ್ಮ ಕ್ರಿಕೆಟರ್ಸ್ ಏನಾದರೆ ಇದ್ದಾರೋ ಎಷ್ಟೋ ಶಕ್ತಿವಂತ ಆಗಿರ್ತಕ್ಕಂಥ ಜ್ಯೂಸ್ ಪಾನೀಯಗಳು ಅಂತೇನು ಹೇಳ್ತೀವಿ, ಎಷ್ಟೋ ಶಕ್ತಿ ಇರತಕ್ಕಂಥ ಪಾನೀಯಗಳನ್ನು ತೆಗೆದುಕೊಂಡರೂ ಕೂಡ ಅವರು ಕೆಲವೊಂದು ಕ್ಲಿಷ್ಟ ಪರಿಸ್ಥಿತಿಗೆ ಒಳಗಾಗಿ ಆಯಾಸ ಪಡಬೇಕಾಗುತ್ತೆ. ಅನೇಕ ಫೈನಾನ್ಸ್ ಕಂಪ್ನಿಗಳು ಮುಚ್ಚೋಗುತ್ತೆ. ಇದರಿಂದ ಅನೇಕ ಜನ ಅನೇಕ ವಿಧವಾಗಿರ್ತಕ್ಕಂತಹ ನಷ್ಟಕ್ಕೆ ಒಳಗಾಗ್ತಾರೆ. ಹಣವನ್ನು ಇಟ್ಟಿರ್ತಕ್ಕಂಥವ್ರು ಫೈನಾನ್ಸ್ ಕಂಪ್ನಿಗಳು ಅನೇಕವು ಮುಚ್ಚು ಹೋಗುವಿಕೆಯಿಂದ ಅನೇಕ ರೀತಿಯಲ್ಲಿ ತೊಂದರೆಗೆ ಒಳಪಡಬೇಕಾಗುತ್ತೆ. ಜರ್ಮನಿ, ಜಪಾನ್ ಆರ್ಥಿಕ ಪರಿಸ್ಥಿತಿ ಕೂಡ ತೊಂದರೆಗೆ ಒಳಗಾಗುತ್ತೆ. ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ರಾಜಕಾರಣ ಜೋರಾಗಿ ನಡೆಯುತ್ತೆ. ಜಾಬ್ ಮಾಫಿಯಾ ನಡೆಯುತ್ತೆ. ಅನೇಕ ವಿಧದಲ್ಲಿ ಇದರಿಂದ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ನಮ್ಮ ದೇಶದಲ್ಲಿ ಇರುವಂತಹ ನೇರಸ್ಥರನ್ನು ಒಲಿಂಪಿಕ್ ಪೋಟಿಗಳಿಗೆ ಕಳಿಸಿದ್ರೆ ಎಲ್ಲ ಗೋಲ್ಡ್ ಮೆಡಲ್ಸು ನಮ್ಮ ಸ್ವಂತವಾಗುತ್ತೆ. ಟೆರರಿಸ್ಟ್ಗಳಿಂದ, ಉಗ್ರವಾದಿಗಳಿಂದ ಅನೇಕ ಕಡೆ ಬಾಂಬ್ ದಾಳಿ, ಇದರಿಂದ ದೇಶಕ್ಕೆ ಸ್ವಲ್ಪ ಮಟ್ಟಿನ ತೊಂದರೆ. ಇದರ ಇನ್ನೂ ವಿಶೇಷತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿ ಅನಾಹುತ ಈ ವರ್ಷ ನಡೆಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅಧಿಕಾರಿಗಳ ಮೇಲೆ ರಾಜಕೀಯ ನಾಯಕರ ದಾಳಿ,
ಮಾನವ ಹಕ್ಕು ಉಲ್ಲಂಘನೆ ಇದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ. ಇನ್ನೂ ವಿಶೇಷತೆ, ಆಧ್ಯಾತ್ಮಿಕ ರಂಗದಲ್ಲಿ ಅನೇಕ ವಿಧವಾಗಿರತಕ್ಕಂಥ ಮೋಸ ಮಾಡುವಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಕಿಗೆ ಬರ್ತಾರೆ. ದೇಶ ಪ್ರಜೆಗಳೆಲ್ಲರೂ ಆಶ್ಚರ್ಯಚಕಿತರಾಗುವಂತೆ ಯಾರೂ ಕೂಡ ಹಿತಬೋಧೆ ಮಾಡದೇ ಹೋದರೂ, ಯಾರೂ ಕೌನ್ಸಿಲಿಂಗ್ ಮಾಡದೇ ಹೋದರೂ ಕೂಡ ಸೈನಿಕರ ಮೇಲೆ ವಿಶೇಷ ಪ್ರೀತಿಯನ್ನು ಬೆಳೆಸ್ಕೊಳ್ತಾರೆ. ಅವನೀತಿಯನ್ನು ಮಾಡ್ತಕ್ಕಂಥವರು, ಅನ್ಯಾಯ ಅಧರ್ಮವನ್ನು ಮಾಡ್ತಕ್ಕಂಥವರು ಈ ವರ್ಷ ಭಾರೀ ಎತ್ತಿನ ಪ್ರಮಾಣದಲ್ಲಿ ತೊಂದರೆಗೆ ಒಳಪಡಬೇಕಾಗುತ್ತೆ. ಅಮೇರಿಕ ಆರ್ಥಿಕ ಪರಿಸ್ಥಿತಿ ಇನ್ನೂ ನಷ್ಟದ ಕೋನದಲ್ಲೇ ನಡೆಯುತ್ತೆ. ವಿಶೇಷವಾಗಿ ಮರಳು ಮಾಫಿಯಾ ದಂಧೆ ಏನಾದರೂ ನಡೆಯುತ್ತೆ, ಅದಕ್ಕೆ ಬ್ರೇಕ್ ಬೀಳುತ್ತೆ. ವಿಶೇಷವಾಗಿ ತುಪ್ಪ, ಬೆಲ್ಲ, ಎಣ್ಣೆ ಮತ್ತು ತರಕಾರಿಗಳು ಮತ್ತು ದ್ರಾಕ್ಷಿ ಇದೆಲ್ಲವೂ ಕೈಗೆ ಎಟಕದೇ ಇರುವ ರೀತಿ ಹೆಚ್ಚಿನ ಬೆಲೆ ಕೊಟ್ಟು ಕೊಂಡ್ಕೋಬೇಕಾಗುವಂಥ ಪರಿಸ್ಥಿತಿ ಉಂಟಾಗುತ್ತದೆ. ಫಿಲಿಪೀನ್ಸ್ ದೀವಿಗೆ ಪ್ರತಿಕೂಲ ಕಾಲ, ಪ್ರಕೃತಿ ವೈಪರೀತ್ಯ, ಅದೇ ದಾರಿಯಲ್ಲಿ ಮಯನ್ಮಾರ್ಗೂ ಕೂಡ ಈ ಸ್ಥಿತಿ ಉಂಟಾಗುತ್ತೆ. ತರಕಾರಿಗಳು ಬೆಲೆ ಹೆಚ್ಚಾಗುತ್ತೆ. ಆನ್ಲೈನಲ್ಲಿ ಮೋಸ ಮಾಡುವಂಥವರು, ಗೋಲ್ಡ್, ಡ್ರಗ್ಸ್ ಸ್ಮಗ್ಲರ್ಗಳು ಏನಾದರೂ ಇದ್ದಾರೋ ಇವರ ಬುದ್ಧಿಯನ್ನು ಸಕ್ರಮವಾಗಿರ್ತಕ್ಕಂಥ ಮಾರ್ಗದಲ್ಲಿ ಉಪಯೋಗ ಮಾಡಿದ್ರೆ ನಮ್ಮ ಇಂಡಿಯಾ ಸೂಪರ್ ಪವರ್ ಆಗಿ ಬೆಳೆಯುವಂಥ ಅವಕಾಶವಿದೆ. ಪ್ರಕೃತಿಯನ್ನು ನಾವು ನಿರ್ಲಕ್ಷ್ಯ ಮಾಡಿರೋ ತಪ್ಪಿನಿಂದ ಅದೇ ಇವತ್ತು ನಮಗೆ ಶಾಪವಾಗಿ ತೊಂದರೆಯನ್ನು ಕೊಡ್ತಾ ಇದೆ. ನಾಗ್ಪುರ್, ಮುಂಬೈ, ಪುಣೆ ನಗರಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಭದ್ರತೆ ಅವಶ್ಯಕತೆ ಇರುತ್ತೆ. ಭೂಚಲನವಾಗುತ್ತೆ. ಭಾರತ ದೇಶಕ್ಕೆ ಪ್ರಪಂಚದ ಎಲ್ಲ ದೇಶಗಳಿಂದ ಒಂದು ಅಭಿವೃದ್ಧಿಯತ್ತ ನಮ್ಮ ದೇಶಕ್ಕೆ ಒಂದು ಅಭಿವೃದ್ಧಿ ಸ್ಥಾಯಿಗೆ ತೆಗೆದುಕೊಂಡು ಹೋಗುವಂತೆ ಭಾರತ ದೇಶಕ್ಕೆ ಎಲ್ಲರೂ ನಾಂದಿಯನ್ನು ಆಡುವಂತಹ ಕಾಲ ಉಂಟಾಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಭಾರೀ ಪ್ರಮಾಣದ ಮೋಸಗಳು ಉಂಟಾಗುತ್ತೆ. ದಿಲ್ಲಿಯಲ್ಲಿ ಭೂಕಂಪ ಉಂಟಾಗುತ್ತೆ. ಕ್ರಿಕೆಟ್ ಯಾವ ರೀತಿ ಆಟ ಇದೆಯೋ ಅದರ ಜೊತೆಯಲ್ಲಿ ಬೇರೆ ಆಟಗಳಿಗೆ ಕೂಡ ಹೆಚ್ಚಿನದಾಗಿರೋ ಪ್ರೋತ್ಸಾಹ ಉಂಟಾಗುತ್ತೆ. ನಿಧಿಯ ಹುಚ್ಚು ಹೆಚ್ಚಾಗುತ್ತೆ. ಅಂದರೆ ನಿಧಿ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಭೂಮಿ ಒಳಗಡೆ ಇರತಕ್ಕಂಥ ನಿಧಿಯ ಹುಚ್ಚು ಹೆಚ್ಚಾಗಿ ಜನಗಳಲ್ಲಿ ಉಂಟಾಗುತ್ತೆ. ವಿಶಾಖಪಟ್ಟಣ, ರಾಜಮಂಡ್ರಿ, ತಿರುಪತಿ ಪಟ್ಟಣಗಳಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಒಳ್ಳೆಯ ಕಾಲ. ಕೇರಳದಲ್ಲಿ ಮತ್ತೆ LDF ಅಧಿಕಾರಕ್ಕೆ ಬರುತ್ತೆ. ಪಶ್ಚಿಮ ಬೆಂಗಾಲ್ನಲ್ಲಿ ಮಮತಾ ಬೆನರ್ಜಿ ಅವ್ರದ್ದು ವಿಜಯ ಉಂಟಾಗುತ್ತೆ. ಹಾಲಿನ ಡೈರಿಯಲ್ಲಿ ಅವಿನೀತಿ ಉಂಟಾಗುತ್ತೆ. ಹಾಲಿನ ಡೈರಿಯಲ್ಲಿ ಅವಿನೀತಿ ಉಂಟಾಗುವಂಥದ್ದು, ಅಲ್ಲಿರ್ತಕ್ಕಂಥ ಒಂದು ಅನ್ಯಾಯ ಅಕ್ರಮ ಏನಾದರೂ ಇದೆಯೋ ಅದು ಬೆಳಕಿಗೆ ಬರುವಂಥದ್ದು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಮನೆಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಶತ್ರು ಯಾವುದಪ್ಪ? ಟೆಲಿವಿಷನ್, TV. ಇದರಿಂದ ಕೂಡ ಕೆಲವು ಮಕ್ಕಳು ಕೆಡಲಿಕ್ಕೆ ಈ ವರ್ಷ ಅತಿ ಅವಕಾಶ ಇದೆ. ಆದ್ದರಿಂದ ಆದಷ್ಟು TVಯನ್ನು ವಿದ್ಯಾರ್ಥಿಗಳಿರೋ ಮನೆಯಲ್ಲಿ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹೈದರಾಬಾದಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಹೆಚ್ಚಿನ ಸ್ಥಾಯಿ, ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ತಂದುಕೊಡುತ್ತೆ. ತೆಲಂಗಾಣ ಜಿಲ್ಲೆಯಲ್ಲೂ ಕೂಡ ಭೂಮಿಯ ರೇಟು ವಿಪರೀತವಾಗಿ ಗಗನಕ್ಕೆ ಏರುತ್ತೆ. ಕಿಡ್ನಪ್ಗಳು, ಆತ್ಮಹತ್ಯೆಗಳು ಹೆಚ್ಚಿನ ಪ್ರಮಾಣವಾಗಿ ನಡೆಯುತ್ತೆ. ಗುರುವಿಗೆ ನೀಚಭಂಗ ರಾಜಯೋಗ ಉಂಟಾಗಿರುವುದರಿಂದ ಚಿನ್ನದ ಬೆಲೆ ಹೆಚ್ಚುತ್ತೆ. ಬಡವರಿಗೆ ಮತ್ತು ಇನ್ನೂ ವಿಶೇಷವಾಗಿ ಬಡವರಷ್ಟೇ ಅಲ್ಲದೆ ಹಿಂದುಳಿದ ಜನಗಳಿಗೆ ಕೂಡ ಒಳ್ಳೆಯ ಕಾಲ ಬರುವಂಥ ಅವಕಾಶ ಇದೆ. ಬಾಲಿವುಡ್ಡಲ್ಲಿ ಹಳೆಯ ಒಂದು ಕ್ರಮಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹಗತಿಯ ಪ್ರಭಾವದಿಂದ ಬಾಲಿವುಡ್ಡಲ್ಲಿ ಮತ್ತೆ ಹಳೇ ಒಂದು ದಿನಗಳೇನಾದರೂ ಇದೆಯೋ ಅದು ಮತ್ತೆ ಜಾರಿಗೆ ಬರುತ್ತೆ. ಪ್ರಯಾಣಗಳಲ್ಲಿ ಸಾಹಸವನ್ನು ಮಾಡಿ ಪ್ರಾಣವನ್ನು ಉಳಿಸ್ಕೋಬೇಕಾಗುವಂಥ ಪರಿಸ್ಥಿತಿ ಬರುತ್ತೆ. ದೂರ ಪ್ರಯಾಣಗಳನ್ನು ಆದಷ್ಟು ನೋಡಿಕೊಂಡು ಮಾಡಬೇಕು. ಶುಗರ್ ವ್ಯಾಧಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗುತ್ತೆ. ಶುಗರ್ ಪೇಷಂಟ್ಸ್ ಏನಾದರೆ ಈಗಿದ್ದಾರೆಯೋ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶುಗರ್ ಪೇಷಂಟ್ಸು ಉಟ್ಕೊಳ್ತಾರೆ ಎಂಬುದಾಗಿ ಅರ್ಥ ಮಾಡ್ಕೋಬೇಕು.
ಪ್ರಪಂಚವ್ಯಾಪ್ತವಾಗಿ ಅಮೇರಿಕಾಗೆ ಗೌರವ ನಶಿಸಿ ಹೋಗುತ್ತೆ. ಮಹಾನಗರಗಳಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ವಿಸ್ಫೋಟನೆಗಳು ಅಂದರೆ ಬೆಂಕಿ ಅನಾಹುತಗಳು ಅಥವಾ ಬಾಂಬ್ ದಾಳಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಮಹಾನಗರಗಳಲ್ಲಿ ಇದು ನಡೆಯುತ್ತೆ. ಅನೇಕ ಖೈದಿಗಳು ತಪ್ಪಿಸ್ಕೊಂಡು ಹೋಗುವಂತಹ ಒಂದು ಸಮಯ ಉಂಟಾಗುತ್ತೆ. ನೀರಿನ ವ್ಯಾಪಾರಿಗಳಿಗೆ, ಹಾಲಿನ ವ್ಯಾಪಾರಿಗಳಿಗೆ ಕಲ್ತಿ ಎಂಬುವಂಥ ಘೋರವಾಗಿರ್ತಕ್ಕಂಥ ಅಸ್ತ್ರದಿಂದ ಅನೇಕ ವಿಧವಾಗಿರ್ತಕ್ಕಂಥ ನಷ್ಟ ಉಂಟಾಗುತ್ತೆ. ಮತ್ತು ಕೇವಲ ಸೆಲ್ಫೋನ್ ಬಳಕೆ ಮೆದುಳಿಗಷ್ಟೇ ಅಲ್ಲದೆ ನಿಮ್ಮ ಪಾಕೆಟ್ಗೆ ಕೂಡ ಭಾರ. ಅಂದರೆ ಏನು, ಸೆಲ್ಫೋನ್ಗಳ ಬೆಲೆ ಗಗನಕ್ಕೆ ಏರುತ್ತೆ. ಅಂಡರ್ವರ್ಲ್ಡ್ ಡಾನ್ಗಳಿಗೆ ಪ್ರತಿಕೂಲವಾಗಿರ್ತಕ್ಕಂಥ ಕಾಲ. ಆಧುನಿಕವಾಗಿರ್ತಕ್ಕಂಥ ಸಂಶೋಧನೆಗಳು ಮಾಡೋದ್ರಿಂದ ಸಮಾಜವನ್ನು ಒಂದು ರೀತಿ ನಷ್ಟಕ್ಕೆ ಗುರಿ ಮಾಡಬೇಕಾಗುವಂತಹ ಸಂದರ್ಭ ಉಂಟಾಗುತ್ತೆ. ಅಂತರ್ಜಾತೀಯ ಸಮಿತಿಯಲ್ಲಿ ಒಪ್ಪಂದಗಳನ್ನು ಪಾಕಿಸ್ತಾನ ದೇಶದವರು ನಿರಾಕರಣೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಿಧಿ ನಿಕ್ಷೇಪಗಳನ್ನು ತೆಗಿತೀವಿ ಅಂತ ಹೇಳಿ ಲಕ್ಷಗಳ ಗಟ್ಟಲೆ, ಕೋಟಿಗಟ್ಟಲೆ ಬಂಗಾರವನ್ನು ತೆಗೆದು ಕೈಗೆ ಕೊಡ್ತೀವಿ ಅಂತ ಹೇಳಿ ಕೈಯಲ್ಲಿ ವೈಕುಂಠವನ್ನು ತೋರಿಸಿ ತದನಂತರ ತೆಂಗಿನ ಚಿಪ್ಪನ್ನು ಕೊಡುವಂಥ ಸ್ವಾಮೀಜಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೆ. ಅವರಿಂದ ಈ ವರ್ಷ ತುಂಬ ಹುಷಾರಾಗಿರಿ. ಯಾಕಂದರೆ ನಿಧಿ ನಿಕ್ಷೇಪಗಳ ಆಸೆ ತುಂಬ ಜನಗಳ ಮನಸ್ಸಿಗೆ ಈ ವರ್ಷ ಉಂಟು ಮಾಡುತ್ತೆ. ಆದ್ದರಿಂದ ಇಂಥವರಿಂದ ದೂರವಿರಿ ಅನ್ನೋದಕ್ಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಗ್ರಹಾಂತರ ಜೀವಿಗಳು ಅಂತ ಏನು ಹೇಳ್ತಾ ಇದ್ದೀವಿ, ಅದರ ಬಗ್ಗೆ ಸಂಶೋಧನೆ ಹೊಸದಾದಂಥ ವ್ಯವಹಾರಗಳನ್ನು ತೆಗೆದುಕೊಂಡು ನಮಗೆ ನಿರೂಪಣೆ ಮಾಡಲ್ಪಡುತ್ತೆ. ಈ ವರ್ಷ ಗ್ರಹಾಂತರ ಜೀವಿಗಳಿದೆಯಾ ಇಲ್ವಾ ಅಂತ ನಾವೇನು ಚರ್ಚೆ ಮಾಡ್ತೀವೋ ಅದರ ಬಗ್ಗೆ ಅನೇಕ ಮಾಹಿತಿಗಳು ಈ ವರ್ಷ ಸಿಗುತ್ತೆ. ವಿಮಾನ ಹೈಜಾಕ್ ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನೋ ವಿಚಾರಗಳು ತಿಳಿಯುತ್ತೆ. ಮತ್ತು ವಿಶೇಷವಾಗಿ ತಮ್ಮ ಭಕ್ತಿ ವೈಶಿಷ್ಟ್ಯವನ್ನು ಜಂತುಗಳು, ಪಕ್ಷಿಗಳು ಪೂರ್ವಜನ್ಮದ ಸುಕೃತಕ್ಕೆ ತಕ್ಕಂಗೆ ಅವು ನಮಗೆ ತೋರ್ಪಡಿಸುತ್ತೆ. ಭಕ್ತಿ ಅಂದರೆ ಏನು ಎಂಬುವಂಥದ್ದು ಮೂಗ ಜೀವಿಗಳಿಂದ ನಾವು ಕಲಿಯುವಂಥ ಕಾಲ ಉಂಟಾಗುತ್ತೆ. ಅದೇ ರೀತಿಯಾಗಿ ಭಾರತ ದೇಶ ಒಳ್ಳೆಯ ಸ್ಥಾನದಲ್ಲಿ ಬಂದು ನಿಲ್ಲುತ್ತೆ ಭವಿಷ್ಯದಲ್ಲಿ, ಇನ್ನು ಮುಂದೆ ದಿನಗಳಲ್ಲಿ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ವರ್ಷ ಮಾರಾಟಕ್ಕೆ ತಾಯಿತನ ಅಂದರೆ IVF ಅಂತ ನಾವೇನು ಹೇಳ್ತೀವಿ, IVF ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತೆ. ಅಂದರೆ ಸಂತಾನ ಸಮಸ್ಯೆ ಹೆಚ್ಚಿನದಾಗಿ ಉಂಟಾಗುತ್ತೆ. IVF ಅಂದರೆ ಡಾಕ್ಟ್ರುಗಳ ಜೇಬು ತುಂಬುತ್ತೆ. IVF ಚಿಕಿತ್ಸೆ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ರಾಜಕೀಯ ನಾಯಕರು ಅತಿ ಎಚ್ಚರಿಕೆಯಿಂದ ಇರಬೇಕು. ಅತಿಯಾಗಿರ್ತಕ್ಕಂಥ ಭದ್ರತೆ ಇವರಿಗೆ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಉಗ್ರವಾದ ಸಂಸ್ಥೆಗಳು ಏನಾದರೆ ಇದ್ದಾವೋ ಆ ಉಗ್ರವಾದ ಸಂಸ್ಥೆಗಳು ಅನೇಕ ಸಂಸ್ಥೆಗಳನ್ನು ಹೊರಗಡೆ ತಂದು ಸೈನಿಕರು ದೇಶಕ್ಕೆ ರಕ್ಷಣೆಯನ್ನು ಉಂಟು ಮಾಡ್ತಾರೆ. ಅದೇ ರೀತಿಯಾಗಿ ಕುಲಾಂತರ ವಿವಾಹ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ. ಲವ್ವರ್ಸ್ ಆತ್ಮಹತ್ಯೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಕೋತಾರೆ. ಅಯೋಮಯ ಸ್ಥಿತಿಯಲ್ಲಿರ್ತಕ್ಕಂಥ BSNL ವಿನಿಯೋಗದಾರರು, ವಿಶೇಷವಾಗಿ ಶೇರ್ ಮಾರ್ಕೆಟಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ನಷ್ಟಗಳು. ಸಮುದ್ರದ ಕಳ್ಳರು ಹೆಚ್ಚಾಗ್ತಾರೆ. ಕಳ್ಳಸ್ವಾಮೀಜಿಗಳಿಗೂ ಕೂಡ ಪ್ರತಿಕೂಲವಾಗಿರ್ತಕ್ಕಂಥ ಕಾಲ. ಚಡ್ಡಿ ಗ್ಯಾಂಗ್ಗಳೆಲ್ಲ ಪಟ್ಟಣಗಳನ್ನು ಬಿಟ್ಟು ಗ್ರಾಮಗಳನ್ನು ಹಿಡ್ಕೋತಾರೆ. ಬಲಹೀನ ವರ್ಗದವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಅವರ ಸಾಮರ್ಥ್ಯಕ್ಕೆ ತಕ್ಕಂತಹ ಸ್ಥಾನ ಸಿಗುತ್ತೆ. ವಿಶೇಷವಾಗಿ ಆಕಾಶದಲ್ಲಿ, ಸಮುದ್ರದಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಘಟನೆಗಳನ್ನು ನಾವು ನೋಡಬಹುದು ಈ ವರ್ಷ. ವಿಶೇಷವಾಗಿ ಪಶ್ಚಿಮ ಬೆಂಗಾಲ್ ಕೂಡ ಅನೇಕ ರೀತಿ ತೊಂದರೆಗೆ ಒಳಗಾಗುತ್ತೆ. ಬಿಳಿಯಾಗಿ ಕಾಣುವುದೆಲ್ಲ ಹಾಲಲ್ಲ. ಸೂರ್ಯ ಭಗವಾನನು ದಯಾರಹಿತನಾಗಿ ಭೂಚರ, ಖೇಚರ, ಜಲಚರ ಪ್ರಾಣಿಗಳಿಗೆ ಪ್ರಾಣ ಸಂಕಟನಾಗುತ್ತಾನೆ. ಅಂದರೆ ಬಿಸಿಲು ಹೆಚ್ಚಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ವರ್ಷ ಡಿವೋರ್ಸ್ ಕೇಸುಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ.
ಡಿವರ್ಸ್ ಕೊಡೋರು ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ನೋಡಬಹುದು ನಾವು ಅಂತ ವಿಚಾರವನ್ನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ವಿಮಾನಗಳಲ್ಲಿ ಸಾಂಕೇತಿಕ ಲೋಪದಿಂದ ಸಾಮಾನ್ಯರಿಗಾಗಲಿ ಪ್ರಮುಖರಿಗಾಗಲಿ ಪ್ರಾಣಗಂಡಾಂತರಗಳಿಗೆ ಒಳಪಡಬೇಕಾಗುತ್ತೆ. ವಿಮಾನ ಪ್ರಯಾಣಗಳನ್ನು ಮಾಡತಕ್ಕಂಥವರು ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿ. ದೈವಾಂಶ ಸಂಭೂತರು ಎಂಬುದಾಗಿ ಹೇಳಿ ಪ್ರಜೆಗಳನ್ನು ಮೋಸ ಮಾಡಿಕೊಂಡು ಅನೇಕ ರೀತಿಯಲ್ಲಿ ಅವರನ್ನು ವಶ ಮಾಡಿಕೊಂಡು ಪ್ರಜೆಗಳಿಗೆ ಮೋಸ ಮಾಡಿಕೊಂಡು ಆಸ್ತಿ ಐಶ್ವರ್ಯಗಳನ್ನು ಮಾಡಿಕೊಳ್ತಕ್ಕಂಥವರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ. ಸಾಧ್ಯವಿದ್ದಷ್ಟು ಇವರಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಕೃತಿ ವೈಪರೀತ್ಯದಿಂದ ದಕ್ಷಿಣ ಭಾರತ ದೇಶಕ್ಕೆ ಕೆಲವು ದಿವಸ ಕಷ್ಟಕಾಲ ಉಂಟಾಗುತ್ತೆ. ದೇಶವ್ಯಾಪ್ತವಾಗಿ ವಿದ್ಯಾ ವ್ಯಾಪಾರ 6 ಹೂವು 12 ಹಣ್ಣಿನಂತೆ ನಡೆಯುತ್ತೆ. ದೇಶವ್ಯಾಪ್ತವಾಗಿ ವಿದ್ಯೆ ವ್ಯಾಪಾರ ಆಗುತ್ತೆ. ಅಂದರೆ ಆ ಮಟ್ಟದಲ್ಲಿ ಹಣಕಾಸನ್ನು ಲಾಭ ಮಾಡ್ಕೋತಾರೆ. ಘೋರವಾಗಿರ್ತಕ್ಕಂಥ ಅನ್ಯಾಯಗಳು ಅಕ್ರಮಗಳು ನಡೆಯುತ್ತೆ. ಅದನ್ನು ಕೇಳೋರ ಗತಿ ಇಲ್ಲದೆ ಹೋಗುತ್ತೆ. ದಯಾ ದಾಕ್ಷಿಣ್ಯವಿಲ್ಲದೆ ಸಮುದ್ರ ನಮ್ಮ ದುಃಖಕ್ಕೆ ಕಾರಣ ಉಂಟು ಮಾಡುತ್ತೆ. ಅಂದರೆ ಸಮುದ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಕ್ಕುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಳೆಯುವುದೆಲ್ಲ ಬಂಗಾರವೆಲ್ಲ, ಗಮನಿಸೋದು ಒಳ್ಳೆಯದು. ಅಂದರೆ ಚಿನ್ನದ ಒಂದು ಆಭರಣಗಳಲ್ಲಿ ಮೋಸ ಮಾಡುವಂಥವರು ಹೆಚ್ಚಾಗ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರೋ ರೀತಿಯಲ್ಲಿ ಸುನಾಮಿಗಳು, ಅನೇಕ ಉಪದ್ರವಗಳು, ಪ್ರಕೃತಿ ವೈಪರೀತ್ಯಗಳು ಉಂಟಾಗುತ್ತೆ. ಇಲ್ಲಿ ಪ್ರಕೃತಿ ಧರ್ಮವನ್ನು ತಪ್ಪಿದೆಯೋ ಇಲ್ಲವೇ ಪಾಪ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದೆಯೋ ಅನ್ನೋ ಮಟ್ಟದಲ್ಲಿ ಮನುಷ್ಯ ಜೀವಿಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗುವಂತಹ ಸಮಯವಾಗಿರುತ್ತೆ. ಕಲ್ತಿ ಪೆಟ್ರೋಲ್, ಕಲ್ತಿ ಡೀಸೆಲ್ ಇನ್ನೂ ಹೆಚ್ಚಿನದಾಗಿ ಮಾರಾಟವಾಗುತ್ತೆ. ವಾಹನಗಳು ಓಡಿಸ್ತಕ್ಕಂಥವರಿಗೆ ಇದು ಶಾಪವಾಗಿ ಕೆಲಸ ಮಾಡುತ್ತೆ. ಫ್ಲೋರಿಡಾ, ಲೂಥಿಯಾನಾ, ಲಾಸ್ ಏಂಜಲ್ಸ್, ಟೆಕ್ಸಸ್, ದಕ್ಷಿಣ ಅಮೆರಿಕ ಪ್ರಾಂತ್ಯಗಳಲ್ಲಿ ಪ್ರಕೃತಿ ಬೀಭತ್ಸ ದುಸ್ಸಂಘಟನೆಗಳು ನಡೆಯುತ್ತೆ. ನಕಲಿ ಪುಸ್ತಕಗಳನ್ನು ಮುದ್ರಣ ಮಾಡೋದು ಇದೇ ಒಂದು ದೊಡ್ಡ ಕುಂಭಕೋಣವಾಗಿ ನಡ್ಕೊಂಡು ಹೋಗುತ್ತೆ. ವಿಶೇಷವಾಗಿ ಮದುವೆ ವಿಚಾರಗಳನ್ನು ತೆಗೆದುಕೊಂಡಾಗ ಲವ್ ಮ್ಯಾರೇಜ್ಗಳು ಹೆಚ್ಚಿನದಾಗಿ ನಡೆಯುತ್ತೆ. ಇದಕ್ಕೆ ತೊಂದರೆಗಳು ಉಂಟಾಗಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಂಚಾಯಿತಿಗಳು ನಡೆಯುವಂಥದ್ದು ಉಂಟಾಗುತ್ತೆ. ಲವ್ ಮ್ಯಾರೇಜ್ಗಳು ಈ ವರ್ಷ ಹೆಚ್ಚಿನದಾಗಿ ನಡೆಯುತ್ತೆ. ಲಕ್ಷಗಟ್ಟಲೆ ಏನಾದರೆ ನಾವು ಲಕ್ಷಗಟ್ಟಲೆ ಹೂಡಿಕೆಯನ್ನು ಹೂಡ್ತೀವಿ, ಸಂಸ್ಥೆಗಳು ಆ ರೀತಿ ಲಕ್ಷಗಟ್ಟಲೆ ಹಣವನ್ನು ಹೂಡಿ ಹೊಸದಾಗಿ ಪ್ರಾರಂಭ ಮಾಡತಕ್ಕಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹುಷಾರಾಗಿ ಜಾಗರೂಕತೆಯಾಗಿ ವ್ಯವಹಾರಗಳನ್ನು ನಡೆಸ್ತಕ್ಕಂಥದ್ದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಕಲಿ ವೈದ್ಯರಿಂದ ಲಕ್ಷಗಟ್ಟಲೆ ಜನಗಳ ಪ್ರಾಣ ಹಾನಿ ಉಂಟಾಗುತ್ತೆ. ಮಕ್ಕಳ ಮಾತು ಕೇಳದೆ ಹೋದರೆ ತಂದೆ ತಾಯಿಗೆ ಸಂಕಟ ಪರಿಸ್ಥಿತಿ ಉಂಟಾಗುತ್ತೆ. ಮಾಂಸ ಮತ್ತು ಮೀನಿನ ಬೆಲೆ ಗಗನಕ್ಕೆ ಏರುತ್ತದೆ. ಮನೆಯಲ್ಲಿ ಲಾಕರ್ ಇದ್ದರೂ ಕೂಡ ಹಣವನ್ನು ಭದ್ರವಾಗಿ ಇಟ್ಕೋಬೇಕಾಗುತ್ತೆ. ಬ್ಯಾಂಕಲ್ಲಿ ಇಡುವಂಥ ಹಣಕ್ಕೆ ಭದ್ರತೆ ಇಲ್ಲದೆ ಹೋಗುತ್ತೆ. ಅಂದರೆ ಆನ್ಲೈನ್ ಮೋಸ ಮಾಡುವಂಥವರು ತಮ್ಮ ಬುದ್ಧಿವಂತಿಕೆಯಿಂದ ಆನ್ಲೈನಿಂದಲೇ ಮೋಸ ಮಾಡುವಂಥ ವ್ಯಕ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ. ಆದ್ದರಿಂದ ಆನ್ಲೈನಲ್ಲಿ ಯಾರೇ ಫೋನ್ ಮಾಡಿ ಏನೇ ಕೇಳಿದ್ರು ಯಾವುದನ್ನು ಡೀಟೇಲ್ಸ್ ಕೊಡದೆ ಇರಬೇಕು ಅನ್ನೋದು ಇದರ ಅರ್ಥ. ಈ ವರ್ಷ ಕಳ್ಳತನದ ಭೀತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ವಿಶೇಷವಾಗಿ ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡಲಿಕ್ಕೆ ಸ್ಥಳ ಸಿಗದೆ ಹೋಗುತ್ತೆ. ಅದೇ ರೀತಿ ಅದನ್ನು ತೆಗೆದುಕೊಂಡು ಮಾರಾಟ ಮಾಡಲಿಕ್ಕೂ ಕೂಡ ದುಡ್ಡಿನ ಅಭಾವ ಉಂಟಾಗುತ್ತೆ. ಕೆಲವು ವೈಮಾನಿಕ ಸಂಸ್ಥೆಗಳು ಅಂದರೆ ಏರೋನೇಟಿಕ್ ಸಂಸ್ಥೆಗಳು ನಷ್ಟವನ್ನು ಅನುಭವಿಸುವಂತಹ ಸ್ಥಿತಿಯಲ್ಲಿವೆ ಮತ್ತು ಬಿಸಿಲಿನ ಧಗೆ ಹೆಚ್ಚುತ್ತದೆ ದಿನೇ ದಿನೇ. ರಿಕ್ರೂಟ್ಮೆಂಟ್ ಕುಂಭಕೋಣಗಳು ಏನಾದರೂ ಇದೆಯೋ ಅತಿ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಬರುತ್ತೆ. ಪ್ರಿಂಟಿಂಗ್ ಕುಂಭಕೋಣಗಳೇನಾದರೂ ಇದೆಯೋ ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಶಿಲಾ ವಿಗ್ರಹಗಳ ಪ್ರತಿಷ್ಠೆ ಮತ್ತು ಇನ್ನೂ
ಹೇಳಿಕೊಳ್ಳಿಕ್ಕೆ ಆಗದೇ ಇರುವಂಥ ಮಟ್ಟದಲ್ಲಿ ವಿವಾದಕ್ಕೆ ಅವಕಾಶವಾಗುತ್ತೆ. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಜಾತಿ ಕಲಹಗಳು ಉಂಟಾಗುತ್ತೆ. ಸೆಕ್ಯುರಿಟಿಯವರು ಮಾಡುವಂಥ ಮೋಸಗಳು ಬೆಳಕಿಗೆ ಬರುತ್ತೆ. ಬೌನ್ಸರ್ಗಳನ್ನು ಹಿಡಿದು ಹಾಕ್ಕೊಳ್ತಕ್ಕಂಥದ್ದು ಫ್ಯಾಷನ್ ಆಗುತ್ತೆ. ಎಲ್ಲ ರೀತಿಯಲ್ಲೂ ನಮ್ಮ ಭಾರತ ದೇಶಕ್ಕೆ ಉಗ್ರವಾದತ್ವ ಅಂತ ಏನು ಕೊಡುಗೆಯಾಗಿತ್ತೋ ಆ ಉಗ್ರವಾದತ್ವ ಕೂಡ ಒಂದು ಬದಲಾವಣೆಯನ್ನು ತಂದುಕೊಳ್ಳುವಂತಹ ಸಮಯ ಒದಗಿ ಬರುತ್ತೆ ಭಾರತ ದೇಶಕ್ಕೆ. ಆಕಾಶದಲ್ಲಿ ಕಾಣುವಂತಹ ಒಂದು ನಕ್ಷತ್ರದ ಸಂದರ್ಶನದಿಂದ ಅಪಶಕುನ ಉಂಟಾಗುತ್ತೆ. ಕಾಲೇಜುಗಳಲ್ಲಿ ರಕ್ತಪಾತ, ರೌಡಿಯಿಸಮ್ 10% ಬೆಳಕಿಗೆ ಬರುತ್ತೆ. ಛತ್ತೀಸ್ಗಢ ರಕ್ತದಾಹ, ಅದಕ್ಕೆ ಇನ್ನೂ ತೃಪ್ತಿಯಾಗದೆ ರಾವಣ ಕಾಷ್ಟದಂತೆ ಅನೇಕ ಕಲಹಗಳು ಉಂಟಾಗುತ್ತೆ. ಪ್ರಜೆಗಳಿಗೆ ಮಾನಸಿಕ ಬಲಹೀನತೆ ಹೆಚ್ಚು ಪ್ರಮಾಣದಲ್ಲಿ ಅಭಿವೃದ್ಧಿಯಾಗುತ್ತೆ. ಇದರ ಫಲಿತವಾಗಿ ಆತ್ಮಹತ್ಯೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ. ಕಡಲೆಕಾಳು, ಬಟಾಣಿ ಮಾರುವಂತೆ ಮೆಡಿಕಲ್ ಸೀಟ್ಗಳನ್ನು ಮಾರ್ಕೋತಾರೆ. ಇದಕ್ಕೆ ಪರಿಷ್ಕಾರವಿಲ್ಲದೆ ಇರುವಂತೆ ಸಮಸ್ಯೆ ಅಂತಲೇ ಹೇಳ್ಬೋದು. ಇದಕ್ಕೆ ಪರಿಷ್ಕಾರವೇ ಸಿಗ್ತಾ ಇಲ್ಲ. ಈ ಸಮಸ್ಯೆಗೆ ನಡೀತಾನೇ ಇದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಹಿಂದೆ ಯಾವತ್ತೂ ನೋಡದೇ ಇರುವಂತಹ ಒಂದು ಸ್ಥಿತಿಯನ್ನು ನೋಡೋದ್ರ ಜೊತೆಗೆ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ಟುತ್ತದೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಆದಷ್ಟು ದೈವ ಪ್ರಾರ್ಥನೆಗಳನ್ನು ಮಾಡೋದು ಈ ವರ್ಷ ತುಂಬ ಉತ್ತಮ. ಏಕೆಂದರೆ ಗ್ರಹ ಸಂಚಾರಗಳನ್ನು ನೋಡಿದ್ರೆ ಮತ್ತು ಈ ವರ್ಷಗಳಲ್ಲಿ ಸಹ ಎಲ್ಲ ಗ್ರಹಗಳು ಕಾಲಸರ್ಪಯೋಗಕ್ಕೆ ಗುರಿಯಾಗುವುದರಿಂದ ದೇಶದ ಆರ್ಥಿಕ ಪರಿಸ್ಥಿತಿ 2024ರವರೆಗೂ ಇದೇ ರೀತಿಯಲ್ಲಿರುತ್ತೆ. ಆದ್ದರಿಂದ ಆದಷ್ಟು ಎಲ್ಲರೂ ಸಮಾಧಾನವಾಗಿದ್ದುಕೊಂಡು ದೈವ ಪ್ರಾರ್ಥನೆಯನ್ನು ಮಾಡುತ್ತಕ್ಕಂಥದ್ದು ತುಂಬ ಒಳ್ಳೆಯದು. ಹೊಗೆ ಸೊಪ್ಪು ಬೆಳೆಗಾರರು, ಹೊಗೆ ಸೊಪ್ಪನ್ನು ಬೆಳೆಯುವ ರೈತರಿಗೆ ಕೂಡ ಈ ವರ್ಷ ಸಂಕಷ್ಟದಾಯಕವಾಗಿ ಇರುತ್ತೆ. ಕಳ್ಳಸ್ವಾಮಿಗಳು, ಕಳ್ಳ ಜ್ಯೋತಿಷ್ಯರು ತುಂಬ ಜೋರಾಗಿ ವಿಜೃಂಭಿಸ್ತಾರೆ. ಎಚ್ಚರಿಕೆಯಿಂದ ಇರುವುದು ಒಳಿತು. ಗಾಂಧಿ ಕುಟುಂಬದ ಮೇಲೆ NDA ಸರ್ಕಾರ ಆರೋಪಣೆ ಪ್ರತ್ಯಾರೋಪಣೆಯಿಂದ ದೊಡ್ಡ ವಿವಾದವನ್ನು ಸೃಷ್ಟಿಸುತ್ತೆ. ಗಾಂಧಿ ಕುಟುಂಬಕ್ಕೆ ವಿಶೇಷವಾಗಿ ಅನೇಕ ತೊಂದರೆಗಳು ಉಂಟಾಗುವಂತಹ ಕಾನೂನು ಸಂಬಂಧಿತ ಅನೇಕ ವಿಧವಾಗಿರ್ತಕ್ಕಂಥ ಕಾನೂನು ಸಂಬಂಧಿತ ತೊಂದರೆಗಳು ಗಾಂಧಿ ಕುಟುಂಬಕ್ಕೆ ಉಂಟಾಗುವ ಅವಕಾಶ ಇದೆ. ಅನುಮಾನಾಸ್ಪದವಾಗಿರ್ತಕ್ಕಂಥ ಹತ್ಯೆಗಳು, ಇದು ದೊಡ್ಡ ಪ್ರಮಾಣದ ಸಂಚಲನಕ್ಕೆ ಕಾರಣವಾಗುತ್ತೆ. ವಿಶೇಷವಾಗಿ ಮುಖ್ಯವಾಗಿರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ಆಯುಧಗಳಿಂದ ತೀವ್ರವಾದಿಗಳು ಅನೇಕ ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಾರೆ ಮತ್ತು ವಿಚಿತ್ರವಾಗಿರ್ತಕ್ಕಂಥ ಆಯುಧಗಳು, ತೀವ್ರವಾಗಿರ್ತಕ್ಕಂಥ ಆಯುಧಗಳೆಲ್ಲವೂ ತೀವ್ರವಾದಿಗಳಿಗೆ ಕೈಗೆಟುಕುವಂಥ ರೀತಿಯಲ್ಲಿ ಸಿಗುತ್ತಾ ಹೋಗುತ್ತೆ. ಇದರ ಬಗ್ಗೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ನೋಡಬೇಕಾಗಿರುತ್ತೆ. ವಿಶೇಷವಾಗಿ ಒಡಿಸ್ಸಾ ದೇಶದಲ್ಲಿ ಕೂಡ ಪ್ರಕೃತಿ ಬೀಭತ್ಸತೆ ಉಂಟಾಗೋದ್ರಿಂದ ಅನೇಕ ವಿಧವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಷ್ಟ ಉಂಟಾಗುತ್ತೆ. ಔಷಧಿ ಮಳಿಗೆಗಳಲ್ಲಿ ನಿಂತಲ್ಲೇ ಹಣದ ಸುಲಿಗೆಯನ್ನು ಮಾಡುವಂಥವರು ಹೆಚ್ಚಾಗ್ತಾರೆ. ಇದನ್ನು ತಡೆಗಟ್ಟುವಂತಹ ಸಂಖ್ಯೆ ಕಡಿಮೆ ಆಗುತ್ತೆ. ವಿಮಾನ ಅಪಘಾತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯುತ್ತೆ. 5 ರೂಪಾಯಿಗೆ ಸಿಗುವಂಥ ಮಾತ್ರೆ 50 ರೂಪಾಯಿ ಆಗುತ್ತೆ. ಈ ವಿಧವಾದಂತಹ ಮೋಸಕ್ಕೆ ಜನರೇ ತಿರುಗಿ ಬಿದ್ದು ಉತ್ತರವನ್ನು ಕೊಡುವಂಥ ಕಾಲ ಉಂಟಾಗುತ್ತೆ. ಭೂಮಿ ಸಂಬಂಧವಾಗಿರತಕ್ಕಂತಹ, ನಿರ್ಮಾಣ ಸಂಬಂಧವಾಗಿರತಕ್ಕಂತಹ ವಿಚಾರಗಳಲ್ಲಿ ಅನೇಕ ಆಕ್ರಮಣ ಅನ್ಯಾಯಗಳು ಉಂಟಾಗುತ್ತೆ. ಕಳೆಯ ಬರಗಳಿಂದ ಹೊಸದಾಗಿರ್ತಕ್ಕಂಥ ಎಣ್ಣೆಗಳನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ. ಎಣ್ಣೆಯನ್ನು ತೆಗೆದುಕೊಳ್ಳುವಾಗ, ಎಣ್ಣೆಯನ್ನು ಖರೀದಿ ಮಾಡುವಾಗ, ಅಡಿಗೆ ಎಣ್ಣೆಯನ್ನು ಖರೀದಿ ಮಾಡುವಾಗ ಜಾಗರೂಕತೆಯಿಂದ ಇರುವಂಥದ್ದು ಒಳ್ಳೆಯದು. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ವಾತಾವರಣ ಪರವಾಗಿ ವಿಶೇಷವಾಗಿರ್ತಕ್ಕಂಥ ಬದಲಾವಣೆ, ಇದರಿಂದ ನಮ್ಮ ದೇಶಕ್ಕೆ ಅನಿಷ್ಟ ಸೂಚನೆಯನ್ನು
ಕೊಡುತ್ತದೆ. ಕರ್ನಾಟಕ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪ ಅವರ ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಉತ್ತಮವಾಗಿ ಇರುವುದಿಲ್ಲ. ಶಾಂತಿ ಕ್ರತುವುಗಳು ಅಂದರೆ ಶಾಂತಿ ಕಾರ್ಯಕ್ರಮಗಳು ಅವಸರವಾಗಿರುತ್ತೆ. ಎಲ್ಲರೂ ಕೂಡ ಎಲ್ಲರೂ ಕೂಡ ದೇಶದಲ್ಲಿರೋ ಪ್ರಜೆಗಳು ನಮ್ಮನ್ನು ಆಳುವವರೆಲ್ಲರೂ ಸುಖವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. 100ಕ್ಕೆ 50 ಪಾಲು ನಕಲಿ ಔಷಧಿಗಳು ತಯಾರಾಗುತ್ತೆ. ಇದರಿಂದ ಕೂಡ ಜನನಷ್ಟ ಉಂಟಾಗುತ್ತೆ. ಗ್ರೀಸ್ ದೇಶಕ್ಕೆ ಅನುಕೂಲವಾಗಿರತಕ್ಕಂಥ ಗ್ರಹಸ್ಥಿತಿ ಇಲ್ಲ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಶುಗರ್ ರೋಗಿಗಳಿಗೆ ಸಿಹಿ ಸುದ್ದಿ. ಶುಗರ್ ರೋಗ ನಿವಾರಣೆ ಆಗಲಿಕ್ಕೆ ಹೊಸ ಔಷಧಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತದೆ. ಉತ್ತರ ಭಾರತ ದೇಶದಲ್ಲಿ ಕರ್ಫ್ಯೂ ಅಲರ್ಟ್. ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ನಕಲಿ ಕರೆನ್ಸಿ ದೇಶಕ್ಕೆ ತುಂಬ ನಷ್ಟವನ್ನು ಉಂಟು ಮಾಡುತ್ತೆ. ಪೋಟಿ ಮಾಡಿದ್ರೂ ಹಣ, ಪೋಟಿ ಮಾಡದೇ ಹೋದರೂ ಹಣ ಸಿಗುವಂಥ ಕಾಲ ಕೆಲವು ವರ್ಗದವ್ರಿಗೆ ಸಿಗುತ್ತೆ. ಅನೇಕ ವಿಧವಾಗಿರ್ತಕ್ಕಂಥ ರೋಗಗಳುಂಟಾಗಿ ಡಾಕ್ಟ್ರುಗಳಿಗೆ ಇದೇ ವರವಾಗಿ ಅನೇಕ ರೀತಿಯಲ್ಲಿ ಡಾಕ್ಟ್ರ್ ವರ್ಗದಲ್ಲಿರೋರು ಅದೃಷ್ಟ ಕುಲಾಯಿಸಿ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶವಾಗುತ್ತೆ. ಹಿಂದೂ ದೇವಾಲಯದಲ್ಲಿ ಎಷ್ಟು ಸಿಕ್ಕಿದ್ರೆ ಅಷ್ಟು ದೋಚುವಂಥವರು ದೇವಾಲಯಗಳಲ್ಲಿ ಉಟ್ಕೊಳ್ತಾರೆ. ACB ದಾಡಿಯಲ್ಲಿ ಊಹಿಸಲಾಗದೇ ಇರತಕ್ಕಂಥ ಅನ್ಯಾಯ ಬೆಳಕಿಗೆ ಬರುತ್ತೆ. ಕ್ಲಬ್ಗಳು, ಪಬ್ಗಳು, ಡ್ರಗ್ಸ್ಗಳು ಯಥೇಚ್ಛವಾಗಿ ವಿಸ್ತರಣೆಯನ್ನು ಹೊಂದುತ್ತೆ. ಮಮತಾ ಬೆನರ್ಜಿಯವರ ಶೈಲಿ ಹೇಗಪ್ಪ ಇರುತ್ತೆ ಈ ವರ್ಷ ಅಂದರೆ, ಸಹನೆ ನಶಿಸಿ ಭಾವೋದ್ವೇಗದಿಂದ ವರ್ತಿಸುವಂಥ ಶೈಲಿ ಮಮತಾ ಬೆನರ್ಜಿ ಅವರಿಗೆ ಉಂಟಾಗುತ್ತೆ. ಅನಾರೋಗ್ಯಕರವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳು ಎಷ್ಟೋ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಸಿದ್ಧವಾಗಿ ಬರುತ್ತೆ. ಆದ್ದರಿಂದ ಹೊರಗಡೆ ಪಂಚಭಕ್ಷ ಪರಮಾನ್ನಗಳನ್ನು ಊಟ ಮಾಡೋದಕ್ಕಿಂತಲೂ ನಮ್ಮ ಮನೆಯಲ್ಲಿ ಗಂಜಿ ನೀರು ಕುಡಿದ್ರೂ ಕೂಡ ಒಳ್ಳೆಯ ಉತ್ತಮ ಭವಿಷ್ಯ, ಉತ್ತಮ ಆರೋಗ್ಯ ಇರುತ್ತೆ. ಆದ್ದರಿಂದ ಎಲ್ಲರೂ ಯೋಚನೆ ಮಾಡಿ. ತಾಲಿಬಾನ್ಗಳು ವಿಜೃಂಭಿಸ್ತಾರೆ. ಒಂದೇ ಫ್ಲ್ಯಾಟು 10 ಜನಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಗ್ರೀಸ್ ದೇಶದ ಗ್ರಹಗತಿ ಪರಿಶೀಲನೆ ಮಾಡಿದ್ರೆ ಗ್ರೀಸ್ ದೇಶಕ್ಕೆ ಪ್ರಸ್ತುತ ಪರಿಸ್ಥಿತಿ ಅನುಕೂಲಕರವಾಗಿ ಇರುವುದಿಲ್ಲ. ಗ್ರಾಮಗಳ ಗ್ರಾಮಗಳನ್ನು ದತ್ತು ತೆಗೆದುಕೊಳ್ತಕ್ಕಂಥ ಪ್ರಚಾರಕ್ಕೆ ಕೈ ಹಾಕ್ತಾರೆ. ಶುಗರ್ ರೋಗ ಉಪಶಮನವಾಗಿ ಹೊಸ ಔಷಧಿಗಳು ಶುಗರ್ ಪೇಷಂಟ್ಗಳಿಗಾಗಿ ಲಭ್ಯವಾಗುತ್ತೆ. ಇದೊಂದು ಶುಗರ್ ಪೇಷಂಟ್ಗಳು ಸಂತೋಷ ಪಡಬೇಕಾದ ವಿಷಯ. 2022ರಲ್ಲಿ ದೇಶವ್ಯಾಪ್ತವಾಗಿ ಅಸೆಂಬ್ಲಿ, ಲೋಕಸಭಾ ಎಲೆಕ್ಷನ್ಗಳು ನಡೆಯಲಿಕ್ಕೆ ತುಂಬ ಅವಕಾಶಗಳು ಕಾಣ್ತಾ ಇದೆ. ಮಿರ್ಚಿ, ದಾಳಿಂಬೆಯ ದರ ಬೆಲೆ ಏನಾದರೆ ಇದೆಯೋ, ಮಿರ್ಚಿ ಮತ್ತು ದಾಳಿಂಬೆ ಬೆಲೆ ಕೂಡ ಗಗನಕ್ಕೆ ಇರುತ್ತೆ. ಜ್ಯೋತಿರಾದಿತ್ಯ ಸಿಂಧಿಯಾ ಜಾತಕದಲ್ಲಿ ರಾಜಯೋಗ ನಡೀತಾ ಇದೆ. ಉತ್ತರ ಭಾರತ ದೇಶದಲ್ಲಿ ಕರ್ಫ್ಯೂ ಅಲರ್ಟ್, ಅನಾರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ನಕಲಿ ಕರೆನ್ಸಿಯಿಂದ ದೇಶಕ್ಕೆ ತುಂಬ ನಷ್ಟ ಉಂಟಾಗುತ್ತೆ. ಧನಂ ಮೂಲಂ ಇದಂ ಎಲೆಕ್ಷನ್ಸ್ ಎಂಬಂತೆ ಪ್ರಜಾಸ್ವಾಮ್ಯದಲ್ಲಿರ್ತಕ್ಕಂಥ ಪ್ರಜೆಗಳೇ ಇನ್ನಾದರೂ ಎಚ್ಚೆತ್ಕೊಳ್ಳಿ. ಎಲೆಕ್ಷನ್ಗಳಲ್ಲಿ ಹಣದ ವಹಿವಾಟು ಜೋರಾಗಿ ವಿಜೃಂಭಿಸುತ್ತೆ ಅಂತ ಗ್ರಹ ಗತಿಗಳು ಹೇಳ್ತಾ ಇದೆ. ಭಾರತ ಅಮೇರಿಕ ದೇಶದ ಸಂಬಂಧ ಇನ್ನೂ ಬಲವಾಗಿ ಅಭಿವೃದ್ಧಿಯಾಗುತ್ತೆ. ವಿದೇಶದಲ್ಲಿ ಕೂಡ ಅತ್ಯಾಶ್ಚರ್ಯಕರವಾಗಿ ವಿಘ್ನೇಶ್ವರನ ಮಹಿಮೆಗಳು ವಿದೇಶಿಗಳಿಗೂ ಕೂಡ ತಿಳಿಯುವಂತಹ ಸಮಯ ಒದಗಿ ಬಂದಿದೆ. ನಕಲಿ ಡಾಕ್ಟ್ರುಗಳು ವಿಜೃಂಭಿಸ್ತಾರೆ. ಲಕ್ಷಗಟ್ಟಲೆ ಜನಗಳ ಪ್ರಾಣವನ್ನು ಅವರ ಕೈಯಲ್ಲಿ ಇಟ್ಟು ಆಟವನ್ನು ನೋಡಬೇಕಾಗುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಸತ್ಯವಾಗಿರ್ತಕ್ಕಂಥ ಡಾಕ್ಟ್ರುಗಳಿಗಿಂತಲೂ ನಕಲಿ ಡಾಕ್ಟ್ರುಗಳೇ ಭಾರಿ ಜೋರಾಗಿ ಡಾಂಬಿಕತೆಯಿಂದ ವಿಜೃಂಭಿಸ್ತಾರೆ. ವಿಶೇಷವಾಗಿ ಪಾಕಿಸ್ತಾನ್ ಪ್ರಧಾನಿ ಇಮ್ರಾನ್ ಖಾನ್ ಅಧಿಕಾರಿಗಳು ಮತ್ತು ಮಿಲಿಟರಿ ಸೈನ್ಯ ಏನಾದರೂ ಇದೆಯೋ, ವಿಶೇಷವಾಗಿ ಆ ಸೈನ್ಯಕ್ಕೆ ತೊಂದರೆ ಉಂಟಾಗುವಂಥದ್ದು ಒಂದು ರೀತಿ ಚೆಕ್ಮೇಟ್ ಅಂತಲೇ ಹೇಳ್ಬೋದು. ಹಿಂದೂ ದೇವಾಲಯದಲ್ಲಿ ಸಿಕ್ಕಿದಷ್ಟು ಸೀರುಂಡೆ ಮಾಡುವಂಥವರು ಉಟ್ಕೋತಾರೆ. ACB ದಾಡಿಯಲ್ಲಿ ಊಹಿಸೋಕ್ಕಾಗದಿರತಕ್ಕಂಥ ಅವಿನೀತಿ ಅನ್ಯಾಯಗಳು ಹೊರಗಡೆ ಬರುತ್ತೆ. ಕ್ಲಬ್ಗಳು, ಪಬ್ಗಳಲ್ಲಿ ಡ್ರಗ್ಸ್ಗಳು ಲೆಕ್ಕವಿಲ್ಲದಂಗೆ ಮಾರಾಟ ಆಗೋ ರೀತಿಯಲ್ಲಿ ವಿಸ್ತರಣೆ ಹೊಂದುತ್ತೆ. ವಿಶೇಷವಾಗಿ ಅಕ್ಕಿ ಮತ್ತು ಧಾನ್ಯಗಳ ಬೆಲೆ ಕೂಡ ಗಗನಕ್ಕೆ ಇರುತ್ತೆ. ಕ್ರಿಕೆಟಲ್ಲಿ ಆಸ್ಟ್ರೇಲಿಯಾ ಟೀಮ್ ತನ್ನದೇ ಆಗಿರ್ತಕ್ಕಂಥ ಹೆಚ್ಚಿನ ಬಲವನ್ನು ರೂಪುಗೊಂಡು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಆಸ್ಟ್ರೇಲಿಯಾ ಟೀಮ್ ಪಡೆದುಕೊಳ್ಳುತ್ತೆ. ಕ್ರೈಮ್ ರೇಟ್ ದಿನೇ ದಿನೇ ಹೆಚ್ಚುತ್ತೆ.
ಎಲ್ಲಿ ದಾರಿ ಹೋಕರು ಅಂತ ಏನು ಹೇಳ್ತೀವಿ, ದಾರಿ ಹೋಕರಿಂದ ಎಚ್ಚರಿಕೆಯಿಂದ ಇರಿ. ಎಲ್ಲಂದರೆ ಅಲ್ಲಿ ಹಣಕಾಸಿನ ನಷ್ಟಗಳು ಉಂಟಾಗ್ತಕ್ಕಂಥದ್ದು, ದರೋಡೆ ಆಗ್ತಕ್ಕಂಥದ್ದು ಅವಕಾಶ ಇದೆ. ಮತ್ತು ವಿಶೇಷವಾಗಿ ಧಾನ್ಯಗಳನ್ನು ಕಳ್ತನ ಮಾಡೋ ಕಳ್ಳರು ಕೂಡ ಉಟ್ಕೊಂಡು ಬರ್ತಾರೆ. ಅಲ್ಲಿಗೆ ಇನ್ಯಾವ ಮಟ್ಟಕ್ಕೆ ದರಿದ್ರ ಅನ್ನೋದು ಜನಗಳಲ್ಲಿ ಕಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. 2021 ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಕೆಲವು ಮಟ್ಟಿನ ತುಫಾನ್ ಬರುವ ಅವಕಾಶ ಇದೆ. ರೈತರು ಜಾಗೃತಿಯಾಗಿರ್ತಕ್ಕಂಥದ್ದು ಒಳ್ಳೆಯದು. ಕೆರೆ, ಬಾವಿ, ನದಿ, ಸಮುದ್ರದಲ್ಲಿ ಈಜಾಡುವಂಥದ್ದು, ಜಲವಿಹಾರ ಮಾಡ್ತಕ್ಕಂಥದ್ದು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಜಲವಿಹಾರಗಳಿಂದ ಮೃತ್ಯು ಸಂಭವ ಹೆಚ್ಚು ಎಂಬುದು ಕಂಡು ಬರ್ತಾ ಇದೆ. ಕರೋನಾಗಿಂತಲೂ ದೊಡ್ಡ ಭಯಂಕರವಾಗಿರ್ತಕ್ಕಂಥ ಚೈನಾ ಅಧ್ಯಕ್ಷ ಜಿನ್ಪಿಂಗ್ ಹೃದಯ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಛತ್ತೀಸ್ಗಢದಲ್ಲಿ ಕೂಡ ರಾವಣ ಕಾಷ್ಟ ಉಂಟಾಗುತ್ತೆ, ಅನೇಕ ಗಲಭೆಗಳು ಉಂಟಾಗುತ್ತೆ. ಪೊಲೀಸರಿಂದ, ಮಾವೋಯಿಸ್ಟರಿಂದ ಇದು ಉಂಟಾಗುತ್ತೆ. ಶಿಲಾವಿಗ್ರಹ ಸ್ಥಾಪನೆಯಿಂದ ದೊಡ್ಡ ದೊಡ್ಡ ಪ್ರಮಾಣದ ಜಗಳಗಳು, ಅನೇಕ ವರ್ಗದವರ ಹೋರಾಟಗಳು ಇದೆಲ್ಲ ಕಾರಣವಾಗುತ್ತೆ. ಪ್ರಪಂಚವ್ಯಾಪ್ತವಾಗಿ ಗೋ ಮಹಿಮೆ, ಗೋವಿನ ಆರಾಧನೆಯಿಂದ ಏನು ಸಿಗುತ್ತೆ, ಗೋಸೇವೆಯಿಂದ ಏನು ಸಿಗುತ್ತೆ ಎಂಬುದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಉಂಟಾಗಿ ಗೋವಿಗೆ ವಿಶೇಷವಾಗಿರೋ ಸ್ಥಾನ ಮತ್ತು ಗೋಸೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯುತ್ತೆ. ನೇರವಾಗಿ ಪ್ರಪಂಚದಲ್ಲಿ ಕಂಪ್ಯೂಟರ್ಸ್, ಡ್ರಗ್ಸ್, CC ಕ್ಯಾಮ್ರಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನೇರವಾಗಿ ಪ್ರಪಂಚದಲ್ಲಿ ವ್ಯಾಪಾರವಾಗ್ತಕ್ಕಂತಹ ಕಂಪ್ಯೂಟರ್ಸ್, ಡ್ರಗ್ಸ್, CC ಕ್ಯಾಮ್ರಾಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಅಂದರೆ ನೇರವಾಗಿ ಪ್ರಪಂಚದಲ್ಲಿ ಆಗ್ತಕ್ಕಂಥ ವಹಿವಾಟುಗಳೇನಿದೆಯೋ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕಾಗಿ ಕಂಪ್ಯೂಟರ್ಸು ಮತ್ತು ಡಾಗ್ಸ್, CC ಕ್ಯಾಮ್ರಾಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಸೆಲ್ಫೋನ್ಗಳಿಂದ ಬರ್ತಕ್ಕಂಥ ಅನರ್ಥಗಳು, ಅನಾರೋಗ್ಯಗಳು ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಿಳಿಸಲ್ಪಡುತ್ತದೆ. ವಿಶೇಷವಾಗಿ ಎಂತೆಂಥ ವಿಚಿತ್ರ ರೋಗಗಳು ಇದುವರೆಗೂ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಸೆಲ್ಫೋನಿಂದ ಇನ್ನೂ ವಿಚಿತ್ರವಾಗಿರೋ ಸಂಶೋಧನೆಗಳು ನಡೆದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಯಲಿಗೆ ಬರುತ್ತೆ ಈ ವಿಶೇಷತೆಗಳೆಲ್ಲ. ಆರ್ಥಿಕ ಪರಿಸ್ಥಿತಿಯಿಂದ ಆತ್ಮಹತ್ಯೆಗಳು ಹೆಚ್ಚಾಗ್ತವೆ. ಸೆಲ್ಫಿ ಹುಚ್ಚಿನಿಂದ ಅನೇಕ ಪ್ರಾಣಗಳು ಅನೇಕ ಪ್ರಾಣಗಳು ಹೊರಟೋಗುತ್ತೆ ಸೆಲ್ಫಿ ಹುಚ್ಚಿನಿಂದ. ಮತ್ತು ಜಾತಿ ಜಗಳಗಳು ಹೆಚ್ಚು ಸಂಚಲನವನ್ನು ಮೂಡಿಸುತ್ತೆ. ವಿಶೇಷವಾಗಿ ಗ್ರಹಾಂತರವಾಸಿಗಳ ಒಂದು ಜಾಡು ಅಂತ ಏನು ಹೇಳ್ತೀವಿ, ಗ್ರಹಾಂತರವಾಸಿಗಳು ಎಲ್ಲಿದೆ ಏನಿದೆ ಎಂಬತಕ್ಕಂಥ ಮೂಲ ತಿಳಿದು ಬರುತ್ತೆ ಈ ವರ್ಷ. ಕಾಫಿ ಟೀ ಬೆಲೆ ಕೂಡ ಹೆಚ್ಚು ಗಗನಕ್ಕೆ ಬೆಳೆಯುತ್ತೆ. ಕಾಫಿ ಟೀ ಕೂಡ ರೇಟ್ಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಒಟ್ಟಾರೆ ಈ ವರ್ಷ ದೇಶದ ಪರಿಸ್ಥಿತಿ ವಿಚಿತ್ರವಾಗಿ ಮಿಶ್ರಮವಾಗಿ ಇದೆ. ದೇಶ ಕೂಡ ಸುಭಿಕ್ಷೆಯಾಗಿರಲಿ, ಎಲ್ಲ ರಾಜಕೀಯ ಧುರೀಣರು ಸದ್ಬುದ್ಧಿ ಉಂಟಾಗಿ ಸುಭಿಕ್ಷವಾಗಿ ಅವರೂ ಕೂಡ ಇರಲಿ, ಪ್ರಜೆಗಳು ಕೂಡ ಸುಭಿಕ್ಷವಾಗಿರಲಿ, ಎಲ್ರಿಗೂ ಜಗನ್ಮಾತೆ ಒಳ್ಳೆಯದನ್ನು ಮಾಡಲಿ. ಮತ್ತು ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಆ ಭಗವತಿಯ ಒಂದು ಅನುಗ್ರಹದಿಂದ ದೇಶಕ್ಕೂ ಪ್ರಜೆಗಳಿಗೂ ಒಳ್ಳೆಯದಾಗಲಿ, ಬಂದಿರತಕ್ಕಂಥ ಸಂಕಷ್ಟಗಳೆಲ್ಲವೂ ಅತಿ ಶೀಘ್ರವಾಗಿ ನಿವಾರಣೆ ಆಗಲಿ ಎಂಬುದಾಗಿ ಹೇಳ್ತಾ, ಈ ಚಿಕ್ಕ ನನ್ನ ಸಂಶೋಧನೆಗೆ, ನನ್ನ ಒಂದು ಅಧ್ಯಯನಕ್ಕೆ ತೋಚಿದಷ್ಟು ನಾನು ಈ ವಿಡಿಯೋದಲ್ಲಿ ನಿರೂಪಣೆ ಮಾಡಿದ್ದೀನಿ. ಆದ್ದರಿಂದ ಎಲ್ರಿಗೂ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ. ಇನ್ನೂ ಒಳ್ಳೆಯ ವಿಚಾರಗಳು ಬೇಕು ಅಂತ ನಿಮ್ಗೆ ಅನಿಸಿದ್ದಾದಲ್ಲಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ಆವಾಗ ನಾವು ಹಾಕುವಂಥ ವಿಡಿಯೋಗಳನ್ನೆಲ್ಲ ನೀವು ವೀಕ್ಷಣೆ ಮಾಡ್ಬೋದು. ಈಗಾಗಲೇ ಹಲವಾರು ಉತ್ತಮವಾಗಿರೋ ವಿಡಿಯೋಗಳನ್ನ, ಉಪಯೋಗವಾಗೋ ವಿಡಿಯೋಗಳನ್ನ ಹಾಕಿದ್ದೀವಿ. ಅದನ್ನು ಕೂಡ ನೋಡಿ. ಯಾವಾಗಲೂ ನಿಮ್ಮ ಪ್ರೀತಿ, ವಾತ್ಸಲ್ಯ, ಪ್ರೋತ್ಸಾಹ ಹೀಗೇ ಇರಲಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಹರೇ